ಮತ್ತೊಮ್ಮೆ ಕರ್ನಾಟಕದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿರ್ತಕ್ಕಂಥ ಎಲ್ರಿಗೂ ಈ ಒಂದು ವಿಡಿಯೋ ಸೆಷನ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಅಮರೇಶ್ ಪೋತ್ನಾಳ್. ನೋಡಿ, ನಾವು ಆಗಸ್ಟ್ 2020 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಅಂದರೆ ಆಗಸ್ಟ್ ಮಂತ್ನ ಕರೆಂಟ್ ಈವೆಂಟ್ಸನ್ನು ಡಿಸ್ಕಸ್ ಮಾಡ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ 30 ಪ್ರಶ್ನೆಗಳನ್ನು, ಸೊ ವೀಕ್ 2 ಅಲ್ಲಿ 20 ಪ್ರಶ್ನೆಗಳನ್ನು, ಮತ್ತು ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಗಸ್ಟ್ 2020 ವೀಕ್ 3 ಬರ್ತಕ್ಕಂಥ 20 ಪ್ರಮುಖ ಪ್ರಚಲಿತ ಘಟನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಪ್ರತಿಯೊಂದು ಪ್ರಶ್ನೆಗಳನ್ನು ತೆಗೆದುಕೊಳ್ತೀವಿ, ಅದರ ಹಿಂದೆ ಮುಂದೆ ನಡೀತಕ್ಕಂಥ ಘಟನೆಗಳನ್ನು, ಇಶ್ಯೂಸ್ಗಳನ್ನು, ವಿಚಾರಗಳನ್ನು ತಿಳ್ಕೊಳ್ಳೋದ್ರಿಂದ ಮುಂದೆ ಬರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಯಾವುದೇ ರೀತಿಯ ಟ್ವಿಸ್ಟ್ ಮಾಡಿ ಕ್ವಶನ್ ಕೇಳಿದ್ರು ಸಹಿತ ನೀವು ಆನ್ಸರ್ ಮಾಡೋದಕ್ಕೆ ಏಬಲ್ ಆಗ್ತೀರಾ. ಸೊ ಆದ್ದರಿಂದ ಬನ್ನಿ, ಹಾಗಾದರೆ ಆಗಸ್ಟ್ 2020 ವೀಕ್ 3 ಅಥವಾ ಪಾರ್ಟ್ 3 ಪ್ರಮುಖ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಇಲ್ಲಿ ನನ್ನ ಒಂದು ಕಿರುಪರಿಚಯ ಇದೆ, ನಿಮಗೆಲ್ಲ ಗೊತ್ತಿದೆ. ಬಿ ಫ್ರಮ್ ಪೆಸಿಟ್, ಎಮ್.ಟೆಕ್ ಫ್ರಮ್ IIT ಖರಗ್ಪುರ್, ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ ಪಾಸಾಗಿರ್ತಕ್ಕಂಥ ಡೀಟೇಲ್ಸ್ ಇಲ್ಲಿದೆ. ಓಕೆ, ಸೊ ನಾನು ಆಲ್ರೆಡಿ ಹೇಳ್ತಾ ಇದ್ದೆ, ಮುಂದೆ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಜುಲೈ 2019 ಇಂಪಾರ್ಟೆಂಟ್ ಆಗ್ತವೆ ಕರೆಂಟ್ ಅಫೇರ್ಸು. ಈವನ್ ಮೊನ್ನೆ ಬಂದಿರತಕ್ಕಂಥ KS ಪ್ರಿಲಿಮ್ಸ್ ಎಕ್ಸಾಮಲ್ಲಿ 2019 ಜನವರಿಯಿಂದನೂ ಕೇಳಿದ್ದೇನೆ, 2018 ಕೆಲವೊಂದು ಪ್ರಶ್ನೆಗಳು ಕೂಡ ಇದ್ವು. ಸೊ ಆದ್ದರಿಂದ 2019 ಜನವರಿಯಿಂದನೇ ನೀವು ಕರೆಂಟ್ ಇವೆಂಟ್ಸ್ ಮಾಡಿಕೊಡಿ ಸರ್ ಅಂತ ಕೇಳಿದ್ದೀರಿ. ನೋಡೋಣ, FDA ಎಕ್ಸಾಮ್ ಹತ್ರ ಬರ್ತಿದ್ದಂಗೆ ಸೊ ಡೇಟ್ ಅನೌನ್ಸ್ ಆದ ನಂತರ ಅದು ಇಂಪಾರ್ಟೆಂಟ್ ಅನಿಸಿದರೆ ಮಾಡಿಕೊಡ್ತೀನಿ. ಇಲ್ಲ FDA ಎಕ್ಸಾಮ್ ಏನಾದರೂ ಇನ್ನೂ ಸ್ವಲ್ಪ ಲೇಟ್ ಆದರೆ ಆವಾಗ ಅವಶ್ಯಕತೆ ಇರಲ್ಲ ಅಂತ ನನ್ನ ಅಭಿಪ್ರಾಯ. ಸ್ಟಿಲ್ ಲೆಟ್ ಮಿ ಕನ್ಸಿಡರ್ ದಟ್ ರಿಕ್ವೆಸ್ಟ್. ಓಕೆ, ಸೊ ಈಗ ಆಲ್ರೆಡಿ ನಾವು ಜುಲೈ 2019 ಆಗಸ್ಟ್ 2020 ಎಲ್ಲ ಕರೆಂಟ್ ಅಫೇರ್ಸನ್ನು ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ದೀವಿ. ಓಕೆ, ಸೊ ಆಗಸ್ಟ್ 2020 ನೋಡಿ, ವೀಕ್ 1 30 ಕ್ವಶನು, ವೀಕ್ 2 20 ಕ್ವಶನ್ ಡಿಸ್ಕಸ್ ಮಾಡಿದ್ವಿ, ಮತ್ತು ಪಾರ್ಟ್ 3 ಇವತ್ತಿನ ಈ 3ನೇ ಭಾಗದಲ್ಲಿ 20 ಪ್ರಮುಖ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕಂದರೆ ಕೊರೋನಾ ಲಾಕ್ಡೌನ್ ನಂತರ ಅತಿ ಹೆಚ್ಚು ಘಟನೆಗಳಾಗ್ತಾ ಇರ್ತಕ್ಕಂಥದ್ದು ಈ ಆಗಸ್ಟ್ ತಿಂಗಳಲ್ಲಿ. ಅಷ್ಟೊಂದು ಕ್ವಶನ್ಗಳು ಫ್ರೇಮ್ ಆಗ್ತಾ ಇದ್ದಾವೆ, ಭಾಳಷ್ಟು ಇಂಪಾರ್ಟೆಂಟ್ ಘಟನೆಗಳಾಗ್ತಾ ಇದ್ದಾವೆ. ಯಾಕಂದರೆ ಎಲ್ಲ ಓಲ್ಡ್ ಆಗಿದ್ವು, ಈಗೆಲ್ಲ ಆ ವರದಿಗಳಾಗಲಿ, ಯಾವುದೋ ಮೀಟಿಂಗ್ಸ್ ಆಗಲಿ, ಅನೌನ್ಸ್ಮೆಂಟ್ಸ್ ಆಗಲಿ ಗೌರ್ಮೆಂಟಿಂದ ಎಲ್ಲನೂ ಇವಾಗ ಆಗ್ತಾ ಇದ್ದಾವೆ. ಸೊ ಆದ್ದರಿಂದ ಭಾಳಷ್ಟು ಕ್ವಶನ್ಗಳು ಬರ್ತಾ ಇದ್ದಾವೆ ಆಗಸ್ಟ್ 2020. ಓಕೆ, ಸೊ ಇನ್ನು 4ನೇ ಭಾಗವನ್ನು ಇನ್ನೊಂದು 1 or 2 ಡೇಸಲ್ಲಿ ನಾನು ಮತ್ತೆ ಬಿಡ್ತೀನಿ. ಓಕೆ, ಸೊ ಹಾಗಾದರೆ ಆಗಸ್ಟ್ 2020 3ನೇ ಭಾಗದ ಪ್ರಮುಖ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ನೋಡಿ, ಕ್ವಶನ್ ನಂಬರ್ 1: ಇತ್ತೀಚೆಗೆ ಯಾವ ರಾಜ್ಯವು ತನ್ನ ರಾಜ್ಯದ ಹೊಸ ಲಾಂಛನವನ್ನು ಬಿಡುಗಡೆ ಮಾಡಿತು? ಅಂದರೆ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ ರೀಸೆಂಟ್ಲಿ ರಿಲೀಸ್ಡ್ ಇಟ್ಸ್ ನ್ಯೂ ಸ್ಟೇಟ್ ಎಂಬ್ಲಮ್? ಅಂದರೆ ತನ್ನ ರಾಜ್ಯದ ಹೊಸ ಲಾಂಛನವನ್ನು ಒಂದು ರಾಜ್ಯ ಬಿಡುಗಡೆ ಮಾಡಿತು, ಅದು ಯಾವ ರಾಜ್ಯ ಆಗುತ್ತೆ? ಹಾಗಾದರೆ ಅದೇನು ಹೊಸ ರಾಜ್ಯ ಏನಲ್ಲ, ಆಲ್ರೆಡಿ ಏನು ತನ್ನ ಒಂದು ಲಾಂಛನ ಇತ್ತು, ಈಗ ಅದನ್ನು ಚೇಂಜ್ ಮಾಡಿ ಒಂದು ಹೊಸ ಲಾಂಛನವನ್ನು, ಹೊಸ ಎಂಬ್ಲಮನ್ನು, ಸ್ಟೇಟ್ ಎಂಬ್ಲಮನ್ನು ಬಿಡ್ತಾ ಇದೆ. ಯಾವ ರಾಜ್ಯ ಆಗಿರ್ಬೋದು? ಕರ್ನಾಟಕ, ತೆಲಂಗಾಣ, ಜಾರ್ಖಂಡ್, ಕೇರಳ ಅಂದರೆ. ಸೊ ನೋಡೋಣ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ. ಜಾರ್ಖಂಡ್ ರಾಜ್ಯವು ಇತ್ತೀಚೆಗೆ ತನ್ನ ರಾಜ್ಯದ ಹೊಸ ಲಾಂಛನವನ್ನು ಬಿಡುಗಡೆ ಮಾಡಿದೆ. ಸೊ ಏನಿದೆ ಆ ಲಾಂಛನದ ವಿಶೇಷ ನೋಡೋಣವಾ? ಸೊ ನೋಡಿ, ನ್ಯೂ ಎಂಬ್ಲಮ್ ಆಫ್ ಜಾರ್ಖಂಡ್, ಎ ನ್ಯೂ ಪಾತ್, ಎ ನ್ಯೂ ಫೇಸ್ ಅಂತ, ಟ್ರಿಬ್ಯೂಟ್ ಟು ದ ರಿಚ್ ಕಲ್ಚರಲ್ ಹೆರಿಟೇಜ್ ಆಫ್ ದ ಸ್ಟೇಟ್ ಅಂತ. ಆಗಸ್ಟ್ 15ಕ್ಕೆ ಸ್ವತಂತ್ರೋತ್ಸವ ದಿನ ಇವರು ಈ ಒಂದು ಸ್ಟೇಟ್ ಎಂಬ್ಲಮನ್ನು ರಿಲೀಸ್ ಮಾಡಿರ್ತಕ್ಕಂಥವರು ಜಾರ್ಖಂಡ್ನ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ಅವರು, ಮತ್ತು ಜಾರ್ಖಂಡ್ನ ರಾಜ್ಯಪಾಲರು ದ್ರೌಪದಿ ಮುರ್ಮು ಅವರು, ನೆನಪಿಡಬೇಕು. ಓಕೆ, ಇಲ್ಲಿ ನೋಡಿ ಯಾವ ಥರ ಇದೆ, ಜಾರ್ಖಂಡ್ ಸರ್ಕಾರ ಅಂತಿದೆ, ಅದಾದ ನಂತರ ಒಂದು ಗ್ರೀನ್ ಸರ್ಕಲಲ್ಲಿ ಆನೆಗಳಿದ್ದಾವೆ ನೋಡಿ, ಎಲಿಫೆಂಟ್ಗಳು. ಓಕೆ, ಈ ಒಂದು ಸರ್ಕಲಲ್ಲಿ ಆನೆಗಳಿದ್ದಾವೆ. ಈ ಆನೆಗಳನ್ನ ಯಾಕೆ ಹಾಕಿದ್ದಾರೆ ಈ ಒಂದು ಎಂಬ್ಲಮಲ್ಲಿ ಅಂದರೆ ಅದು ಸ್ಟೇಟ್ ಆ್ಯನಿಮಲ್ ಜಾರ್ಖಂಡ್ದು. ನಾವು ನಿನ್ನೆ ಮಾತಾಡ್ತಾ ಇದ್ವಿ, ನಿನ್ನೆ ಒಂದು ವಿಡಿಯೋದಲ್ಲಿ ಎಲಿಫೆಂಟ್ ಸರ್ವೆ ಬಗ್ಗೆ, ಎಲಿಫೆಂಟ್ಗಳ ಬಗ್ಗೆ ಮಾತಾಡಬೇಕಾದ್ರೆ ಆಗಸ್ಟ್ 12 ಎಲಿಫೆಂಟ್ ಡೇ, ವರ್ಲ್ಡ್ ಎಲಿಫೆಂಟ್ ಡೇ ಅಂತ ಮಾತಾಡಬೇಕಾದ್ರೆ ಈ ಎಲಿಫೆಂಟನ್ನು ಸ್ಟೇಟ್ ಆ್ಯನಿಮಲ್ ಆಗಿ ಇರ್ತಕ್ಕಂಥ ಯಾವ್ಯಾವ ರಾಜ್ಯಗಳಲ್ಲಿ ಅಂದರೆ ನಾವು ನೋಡಿದ್ವಿ, ಕರ್ನಾಟಕ, ಕೇರಳ ಮತ್ತು ಜಾರ್ಖಂಡ್ ಅಂತ ನೋಡಿದ್ವಿ. ಸೊ ಜಾರ್ಖಂಡದು ಸ್ಟೇಟ್ ಆ್ಯನಿಮಲ್ಲು ಎಲಿಫೆಂಟ್ ಆಗಿರೋದ್ರಿಂದ, ಆನೆ ಆಗಿರೋದ್ರಿಂದ ನೋಡಿ, ಆನೆಯನ್ನೇ ತನ್ನ ಸ್ಟೇಟ್ ಎಂಬ್ಲಮಲ್ಲಿ ಇಟ್ಕೊಂಡಿದ್ದಾರೆ. ಮತ್ತು ಪಾಲಾಶ್ ಫ್ಲವರ್ಸ್ ಅಂತ, ದ ಸ್ಟೇಟ್ ಫ್ಲವರ್ ಆಫ್ ಜಾರ್ಖಂಡ್, ಅದನ್ನು ನೆಕ್ಸ್ಟ್ ಸರ್ಕಲಲ್ಲಿ ಇಲ್ಲಿ ನೋಡಿ, ಇದು ಒಂದು ಫ್ಲವರ್, ಸೊ ಅದು ಸ್ಟೇಟ್ ಫ್ಲವರ್ ಆಫ್ ದ ಜಾರ್ಖಂಡ್, ಅದನ್ನು ನೆಕ್ಸ್ಟ್ ಸರ್ಕಲಲ್ಲಿ. ಮತ್ತು ನಾವು ಜಾರ್ಖಂಡಲ್ಲಿ ಹಲವಾರು ಬುಡಕಟ್ಟು ಜನಾಂಗದವ್ರು ಬರ್ತಾರೆ, ಆ ಜನಾಂಗದ ರೆಪ್ರೆಸೆಂಟೇಷನ್ ಆಗಿ ಇಲ್ಲಿ ನೋಡಿ ಜನಗಳ ಒಂದು ಚಿತ್ರಗಳನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಮಿಡ್ಲಲ್ಲಿ ಲಯನ್ ಕಿಂಗ್ ಅಶೋಕ ಏನಿದೆ ಅದು ಇಟ್ಕೊಂಡಿದ್ದಾರೆ. ಸೊ ಹೀಗೆ ಇದು ಹೊಸ ಒಂದು ಎಂಬ್ಲಮನ್ನು ಜಾರ್ಖಂಡ್ ಅವರು ಈಗ ಬಿಡುಗಡೆ ಮಾಡಿದ್ದಾರೆ. ಸೊ 2000 ಇಸ್ವಿಯಲ್ಲಿ ಜಾರ್ಖಂಡು ರಾಜ್ಯ ಆಗಿತ್ತು,
ಆಗ ಪ್ರಸ್ತುತ ತಮ್ಮದೇ ಆಗಿರ್ತಕ್ಕಂಥ ಒಂದು ಲಾಂಛನವನ್ನು ಬಿಡುಗಡೆ ಮಾಡಿಕೊಂಡಿದ್ರು. ಈಗ ಇಡೀ ರಾಜ್ಯದ ಒಂದು ರೆಪ್ರೆಸೆಂಟೇಷನ್ ಬರ್ತಕ್ಕಂಥ ಲಾಂಛನವನ್ನು ಮಾಡ್ಕೊಂಡಿದೆ ಜಾರ್ಖಂಡ್ ರಾಜ್ಯ. ಇಷ್ಟೇ ನೆನ್ಪಿಡ್ಬೇಕಾಗುತ್ತೆ. ಓಕೆ, ಸೊ ಇನ್ನು ಎರಡನೇ ಕ್ವಶನ್ಗೆ ಹೋಗೋಣ. ಭಾರತದಲ್ಲಿ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದಿಸುವ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ಯಾವುವು? ಅಂದರೆ ವಿಚ್ ಗವರ್ನಮೆಂಟ್ ಆ್ಯಂಡ್ ಪ್ರೈವೇಟ್ ಕಂಪನೀಸ್ ಮ್ಯಾನುಫ್ಯಾಕ್ಚರ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಇನ್ ಇಂಡಿಯಾ? ಅಂದರೆ ನೋಡಿ, ರಕ್ಷಣಾ ಸಲಕರಣೆಗಳ ಬಗ್ಗೆ ಈ ವರ್ಷ 2020ರಲ್ಲಿ ಅದು ಯಾಕೋ ಅಷ್ಟೊಂದು ಇಂಪಾರ್ಟೆನ್ಸ್ ಬಂದುಬಿಟ್ಟಿದೆ. ಯಾವಾಗ ನಮ್ಮ ಮೇಲೆ ಚೀನಾ ಇಂಡೋ ಚೀನಾ ಬಾರ್ಡ್ರಲ್ಲಿ ಇಶ್ಯೂ ಆಗ್ತಾ ಇದೆಯೋ ಅವಾಗಿಂದ, ಮತ್ತು ಅದ್ರ ಜೊತೆಗೆ ಈ ಸ್ವಾವಲಂಬಿ ಭಾರತ ಯೋಜನೆ ಏನಿದೆ, ಆತ್ಮನಿರ್ಭರ್ ಸ್ಕೀಮ್, ಅದರಲ್ಲಿ ಹಲವಾರು ಲಕ್ಷ ಕೋಟಿಗಳ ಪ್ಯಾಕೇಜ್ಗಳನ್ನು ವಿವಿಧ ಕ್ಷೇತ್ರಗಳಲ್ಲಿ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲೂ ವಿಶೇಷವಾಗಿ ರಕ್ಷಣಾ ಉತ್ಪನ್ನಗಳನ್ನು, ಸಲಕರಣೆಗಳನ್ನು ನಮ್ಮ ದೇಶದಲ್ಲಿಯೇ ನಾವು ತಯಾರಿಸ್ಕೋಬೇಕು ಅನ್ನೋ ಉದ್ದೇಶ ಕೂಡ ಇದೆ. ಆದ್ದರಿಂದ ಭಾರತದಲ್ಲಿ ರಕ್ಷಣಾ ಸಲಕರಣೆಗಳ ನಿಷೇಧವನ್ನು 101 ಸೇನಾ ಸಲಕರಣೆಗಳ ನಿಷೇಧವನ್ನು ಮಾಡಿದ್ದಾರೆ ಅಂತ ನಾವು ಇಂದಿನ ಕರೆಂಟ್ ಇವೆಂಟ್ಸಲ್ಲಿ ನೋಡ್ತಾ ಇದ್ವಿ. ಅದೇ ರೀತಿಯಾಗಿ ಈಗ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದಿಸ್ತಕ್ಕಂಥ ಖಾಸಗಿ ಮತ್ತು ಸರ್ಕಾರಿ ಕಂಪನಿಗಳು ಯಾವ್ಯಾವ ಇದಾವೆ ಅನ್ನೋದು ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾದರೆ ನೋಡೋಣ ಬನ್ನಿ, ಯಾವ್ಯಾವ ಇದ್ದಾವೆ ಸರ್ಕಾರಿ ಮತ್ತು ಖಾಸಗಿ ಕಂಪನಿಗಳು ನಮ್ಮ ಭಾರತದಲ್ಲಿ. ಅಂದರೆ ನೋಡಿ, ಭಾರತದ ರಕ್ಷಣಾ ಉದ್ಯಮಗಳ ದಾಪುಗಾಲು. ರಕ್ಷಣಾ ಸಾಮಗ್ರಿ ಅಭಿವೃದ್ಧಿ ಮತ್ತು ಉತ್ಪಾದನೆಯಲ್ಲಿ ದೇಶೀಯ ಕಂಪನಿಗಳು ಶ್ರೀಮಂತವಾಗಿರ್ತಕ್ಕಂಥ ಇತಿಹಾಸವನ್ನು ಹೊಂದಿವೆ. ಗಡಿಯಲ್ಲಿರುವ ಯೋಧರಿಗೆ ರಕ್ಷಣಾ ಸಾಮಗ್ರಿ, ಸೇನಾ ವಾಹನಗಳನ್ನು ಪೂರೈಸಿವೆ. ಸರ್ಕಾರಿ ಸ್ವಾಮ್ಯದ ಸಂಸ್ಥೆಗಳ ಜೊತೆಗೆ ಖಾಸಗಿ ಕಂಪನಿಗಳು ಸಹಿತ ವಿನ್ಯಾಸ ಮತ್ತು ತಯಾರಿಕೆಯಲ್ಲಿ ತೊಡಗಿದ್ದಾವೆ. ಹಾಗಾದರೆ ಯಾವ್ಯಾವ ಕಂಪನಿಗಳು ಒಂದು ಸ್ವಲ್ಪ ಬ್ರೀಫಾಗಿ ನೋಡ್ತಾ ಹೋಗೋಣ, ಎಲ್ಲೋ ಯೂಸ್ ಆಗ್ಬಿಡ್ಬೋದು. ಸೊ ಅದಕ್ಕೋಸ್ಕರ ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಉದ್ಯಮಗಳ ಒಂದು ಯಾವ್ಯಾವ ಅಂದರೆ DRDO, ನಿಮಗೆಲ್ಲ ಗೊತ್ತಿದೆ, ರಕ್ಷಣಾ ಸಂಶೋಧನಾ ಮತ್ತು ಅಭಿವೃದ್ಧಿ ಸಂಸ್ಥೆ 1958ರಲ್ಲಿ ಕಾರ್ಯಾರಂಭ ಮಾಡಿತು ಮತ್ತು ಇನಿಷಿಯಲಿ 10 ಪ್ರಯೋಗಾಲಯಗಳಿದ್ದವು. ಈಗ ಅದು 50ಕ್ಕೂ ಹೆಚ್ಚು ದಾಟಿದೆ ಅಂತಕ್ಕಂಥದ್ದು. ಓಕೆ, ಇನ್ನು 500ಕ್ಕೂ ಹೆಚ್ಚು ವಿವಿಧ ರಕ್ಷಣಾ ಉಪಕರಣಗಳನ್ನು ಈ ಸಂಸ್ಥೆ DRDO ಅಭಿವೃದ್ಧಿಪಡಿಸಿದೆ. ಅಂದರೆ ಇದು ಒಂದು ಅತಿ ಹೆಚ್ಚು ಉತ್ಪಾದನೆಗಳನ್ನು, ರಕ್ಷಣಾ ಉಪಕರಣಗಳನ್ನು ನಮ್ಮ ಸೇನೆಗೆ ಕೊಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನು ಎರಡನೇ ಸಂಸ್ಥೆ ನೋಡಿ, HAL 1940ರ ಡಿಸೆಂಬರ್ನಲ್ಲಿ ಮೈಸೂರು ಸರ್ಕಾರದ ಜೊತೆ ಉದ್ಯಮಿ ವಾಲ್ಚಂದ್ ಹರಿಚಂದ್ ಅವರು ಹಿಂದೂಸ್ತಾನ್ ಏರ್ಕ್ರಾಫ್ಟ್ ಅಂತಕ್ಕಂಥ ಕಂಪನಿಯನ್ನು ಶುರು ಮಾಡಿದರು. ಸೊ ಅದಾದ ನಂತರ 1942ರಲ್ಲಿ ಕೇಂದ್ರ ಸರ್ಕಾರ ಈ ಒಂದು HAL ಅನ್ನು ವಶಕ್ಕೆ ತೆಗೆದುಕೊಂಡು ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಅಂತ ಹೆಸರನ್ನು ಬದಲಾಯಿಸುತ್ತೆ. ಸೊ ಅದು ಕೂಡ ಹಲವಾರು ಯುದ್ಧ ವಿಮಾನಗಳನ್ನು, ಹೆಲಿಕಾಪ್ಟರ್ಗಳನ್ನು ನಮ್ಮ ಸೇನೆಗೆ ಕೊಟ್ಟಿದೆ, ನಿಮಗೆಲ್ಲ ಗೊತ್ತಿದೆ. ನೆಕ್ಸ್ಟು BEL ಬರುತ್ತೆ, ಭಾರತ್ ಎಲೆಕ್ಟ್ರಾನಿಕ್ಸ್ ಲಿಮಿಟೆಡು. ಸೊ ಅದರದ್ದೇನು ವಿಶೇಷತೆ ಇದೆ ಅಂದರೆ ನೋಡಿ, ಅಮೆರಿಕ ಸರ್ಕಾರಕ್ಕೆ ಶಸ್ತ್ರಾಸ್ತ್ರ ಪತ್ತೆ ರೇಡಾರ್ಗಳನ್ನು ಉತ್ಪಾದಿಸಿಕೊಡುವ ಒಪ್ಪಂದಕ್ಕೆ ಇತ್ತೀಚೆಗೆ BEL ಸಹಿ ಹಾಕಿದೆ. ಅಂದರೆ ಅಷ್ಟೊಂದು ಟೆಕ್ನಾಲಜಿ ಮುಂದುವರೆದಿದೆ ನಮ್ಮ ದೇಶದ ಒಂದು ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದನೆ ಮಾಡ್ತಕ್ಕಂಥ ಸಂಸ್ಥೆಗಳಲ್ಲಿ, ಅದು BEL ಸಹಿತ. 1954ರಲ್ಲಿ ಶುರುವಾದ ಸಾರ್ವಜನಿಕ ವಲಯದ ಈ ಉದ್ಯಮ ದೈತ್ಯವಾಗಿ ಬೆಳೆದಿದ್ದು ಈಗ ಹಲವಾರು ಕಡೆ ತನ್ನ ಉತ್ಪಾದನಾ ಘಟಕಗಳನ್ನು ಹೊಂದಿದೆ. ಓಕೆ, ಸೊ ನೆಕ್ಸ್ಟು OFB ಅಂತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ ಸರ್ಕಾರಿ ಸ್ವಾಮ್ಯದ ಹಳೆಯ ಹಾಗೂ ಅತಿ ದೊಡ್ಡ ರಕ್ಷಣಾ ಉಪಕರಣ ತಯಾರಿಕಾ ಸಂಸ್ಥೆ ಅಂದರೆ ಅದು OFB ಆಗುತ್ತೆ. ಓಕೆ, ಬ್ರಿಟಿಷರ ಅವಧಿಯಲ್ಲಿ ಮದ್ದುಗುಂಡು ಮತ್ತು ಶಸ್ತ್ರಾಸ್ತ್ರ ತಯಾರಿಸಲು ಶುರುವಾದ ಇದು ಸುಮಾರು 200 ವರ್ಷಗಳನ್ನು ಪೂರೈಸಿದೆ. OFB ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಅಂತ. ಓಕೆ, ಇದೀಗ 41 ಕಾರ್ಖಾನೆಗಳು ದೇಶದಾದ್ಯಂತ ವಿಸ್ತರಿಸಿವೆ. ಸಂಸ್ಥೆಯನ್ನು ಖಾಸಗೀಕರಣ ಮಾಡುವ ವದಂತಿ ಕಳೆದ ವರ್ಷ ಹಬ್ಬಿತ್ತು. ಇದನ್ನು ರಕ್ಷಣಾ ಸಚಿವಾಲಯ ತಳ್ಳಿಹಾಕಿತ್ತು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಇನ್ನೊಂದು ಸರ್ಕಾರಿ ಸ್ವಾಮ್ಯದ ಕಂಪನಿ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ನೋಡಿ. ಕ್ಷಿಪಣಿ ವ್ಯವಸ್ಥೆಗಳು ಮತ್ತು ಯುದ್ಧ ಸಾಮಗ್ರಿ ತಯಾರಿಕಾ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್ ಕೇಂದ್ರ ಸರ್ಕಾರದ ಮತ್ತೊಂದು ರಕ್ಷಣಾ ಸಾಮಗ್ರಿ ತಯಾರಿಕಾ ಸಂಸ್ಥೆಯಾಗಿದೆ. ಇದು 1970ರಲ್ಲಿ ಶುರುವಾದ ಸಂಸ್ಥೆಯಾಗಿದ್ದು ಹೈದರಾಬಾದ್, ಸಂಗಾರೆಡ್ಡಿ ಮತ್ತು ವಿಶಾಖಪಟ್ಟಣದಲ್ಲಿ 3 ಘಟಕಗಳನ್ನು ಹೊಂದಿದೆ ಭಾರತ್ ಡೈನಾಮಿಕ್ಸ್ ಲಿಮಿಟೆಡ್. ಇದರ ವಿಶೇಷ ಭೂಮಿಯಿಂದ ಆಗಸಕ್ಕೆ ಜಿಗಿಯುವ ಆಕಾಶ್ ಕ್ಷಿಪಣಿ ವ್ಯವಸ್ಥೆಯನ್ನು ಕೂಡ ಅಭಿವೃದ್ಧಿಪಡಿಸಿರ್ತಕ್ಕಂಥದ್ದು ಭಾರತ್ ಡೈನಾಮಿಕ್ಸ್, ನೆನ್ಪಿಡಬೇಕು. ಓಕೆ, ಸೊ ಈಗ ಯಾವ್ಯಾವ ನೋಡಿದ್ದೀವಿ ಅಂದರೆ ಒಂದು DRDO, HAL, BEL ಮತ್ತು OFB ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಮತ್ತು ಭಾರತ್ ಡೈನಾಮಿಕ್ಸ್, ಇವು ಸರ್ಕಾರಿ ಸ್ವಾಮ್ಯದ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದಿಸ್ತಕ್ಕಂಥ ಕಂಪನಿಗಳಾಗಿದ್ದಾವೆ. ಇನ್ನು ಪ್ರೈವೇಟ್ ಕಡೆ ಬಂದರೆ ಖಾಸಗಿ ಕಂಪನಿಗಳು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸು, ಇದು 2007ರಲ್ಲಿ ಹೈದರಾಬಾದಲ್ಲಿ ಸ್ಥಾಪನೆ ಮಾಡಿದರು. ಓಕೆ, ನೆಕ್ಸ್ಟು ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸು 47ರಿಂದನೂ ಇದೆ. ಓಕೆ, ನೆಕ್ಸ್ಟು ಕಲ್ಯಾಣಿ
ರಾಫೆಲ್ ಅಡ್ವಾನ್ಸ್ ಸಿಸ್ಟಮ್ಸ್ ಅಂತ ಪುಣೆ ಮೂಲದ ಉದ್ಯಮ ಸಂಸ್ಥೆ ಕಲ್ಯಾಣಿ ಗ್ರೂಪ್ ಮತ್ತು ಇಸ್ರೇಲ್ನ ರಾಫೆಲ್ ಅಡ್ವಾನ್ಸ್ ಡಿಫೆನ್ಸ್ ಸಿಸ್ಟಮ್ ಜಂಟಿಯಾಗಿ ಕಲ್ಯಾಣಿ ರಾಫೆಲ್ ಅಡ್ವಾನ್ಸ್ ಸಿಸ್ಟಮ್ ಎಂಬ ಕಂಪನಿಯನ್ನು ಸ್ಥಾಪನೆಯನ್ನು ಮಾಡಿದ್ದೇವೆ. ಹೈದರಾಬಾದ್ನಲ್ಲಿ ಇದರ ಉತ್ಪಾದನಾ ಘಟಕ ಕೂಡ ಇದೆ. ಸೊ ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್, ಮಹೀಂದ್ರಾ ಡಿಫೆನ್ಸ್ ಸಿಸ್ಟಮ್ಸ್, ಕಲ್ಯಾಣಿ ರಾಫೆಲ್ ಅಡ್ವಾನ್ಸ್ ಸಿಸ್ಟಮ್ಸ್. ಸೊ ಮತ್ತು LNT ಕೂಡ ಇದೆ, ನಿಮಗೆಲ್ಲ ಗೊತ್ತಿದೆ, ವೆರಿ ಫೇಮಸ್ಸು. ಸೊ ಇದು ಕೂಡ ಹಲವಾರು ಕ್ಷಿಪಣಿ, ಶಸ್ತ್ರಾಸ್ತ್ರ ಲಾಂಚರ್ಸ್ ಇದಂತೆ ಯುದ್ಧ ಸಾಮಗ್ರಿಗಳ ವಿನ್ಯಾಸ, ಅಭಿವೃದ್ಧಿ ಮತ್ತು ತಯಾರಿಕೆಯನ್ನು ಮಾಡ್ತಾ ಇದೆ. ಬೆಂಗಳೂರು ಸೇರಿದಂತೆ 8 ಕಡೆ ಇದರ ಒಂದು ಸಂಶೋಧನಾ ಮತ್ತು ಅಭಿವೃದ್ಧಿ ಕೇಂದ್ರಗಳಿದ್ದಾವೆ LNT. ಇನ್ನು ಫೈನಲಿ ಅಶೋಕ್ ಲೇಲ್ಯಾಂಡು, ಇದು ಹಿಂದೂಜಾ ಗ್ರೂಪ್ನ ಒಂದು ರಕ್ಷಣಾ ಕಂಪನಿಯಾಗಿದೆ. ಇದು ಕೂಡ ಸುಮಾರು 70,000 ವಾಹನಗಳನ್ನು ತಯಾರಿಸುವ ಮೂಲಕ ಖಾಸಗಿ ವಲಯದ ರಕ್ಷಣಾ ಉತ್ಪಾದನೆಯಲ್ಲಿ ಪ್ರಸಿದ್ಧವಾಗಿದೆ. ಅಂದರೆ ಈಗ ನಮ್ಮ ಸೇನೆಯವರಿಗೆ ಏನಾದರೂ ವೆಹಿಕಲ್ಸ್ ಬೇಕಾದರೆ ಅದು ಅಶೋಕ್ ಲೇಲ್ಯಾಂಡು ತಯಾರಿಸಿಕೊಡ್ತಾ ಇದೆ. ಓಕೆ, ಸೊ ಇಷ್ಟಾದ ನಂತರ ಈಗ ಮೂರನೇ ಒಂದು ಪಾರ್ಟ್ನ ಮೂರನೇ ಪ್ರಶ್ನೆ, ಪ್ರಪಂಚದಲ್ಲಿ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳನ್ನು ರಫ್ತು ಮಾಡುವ ದೇಶ ಯಾವುದು? ವಿಚ್ ಈಸ್ ದ ಲಾರ್ಜೆಸ್ಟ್ ಎಕ್ಸ್ಪೋರ್ಟರ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್ ಇನ್ ದ ವರ್ಲ್ಡ್. ಅಂದರೆ ಯಾವ ದೇಶ ಅತಿ ಹೆಚ್ಚು ರಕ್ಷಣಾ ಸಾಮಗ್ರಿಗಳನ್ನು ತಯಾರಿಸಿ ಬೇರೆ ಬೇರೆ ದೇಶಗಳಿಗೆ ಮಾರ್ತಾ ಇದೆ ಅಂದರೆ ಅದು ರಷ್ಯಾನ, ಚೀನಾನ, ಬ್ರಿಟನ್ ಅಥವಾ ಅಮೆರಿಕ. ಅಂದರೆ ಸರಿಯಾದ ಉತ್ತರ ಅಮೆರಿಕ ದೇಶವು ಪ್ರಪಂಚದಲ್ಲಿ ಅತಿ ಹೆಚ್ಚು ಒಂದು ಡಿಫೆನ್ಸ್ ಇಕ್ವಿಪ್ಮೆಂಟ್ನ ಉತ್ಪಾದನೆಯನ್ನು ಮಾಡಿ ಮತ್ತು ರಫ್ತು ಮಾಡ್ತಾ ಇದೆ. ಓಕೆ, ಇದ್ರ ಬಗ್ಗೆ ಯಾಕೆ ನ್ಯೂಸ್ ಆಗುತ್ತೆ ನೋಡಿ. 2019ರ ರಕ್ಷಣಾ ಸಾಮಗ್ರಿ ರಫ್ತು ದೇಶಗಳ ಶೇಕಡಾವಾರನ್ನು ನೋಡಿದಾಗ 36% ಅಮೆರಿಕ ಇದೆ, 21% ರಷ್ಯಾ ಇದೆ ಮತ್ತು ಬೇರೆ ಬೇರೆ ದೇಶಗಳು ಎಷ್ಟೆಷ್ಟಿದಾವೆ ಅಂತ ಇಲ್ಲಿದೆ ನೋಡಿ. ನಮ್ಮ ಭಾರತ ಇದರಲ್ಲಿ ಹಿಂದೆ ಇದೆ, ಇವಾಗ ಸ್ವಲ್ಪ ಈಗ ಆತ್ಮನಿರ್ಭರ್ ನಾವೇನು ಮಾತಾಡಿದ್ವಿ, ಸೊ ಅದರಿಂದ ಹಲವಾರು ಸೇನಾ ಸಲಕರಣೆಗಳನ್ನು ರದ್ದು ಮಾಡಿರೋದ್ರಿಂದ ಅಥವಾ ನಿರ್ಬಂಧ ಇರೋದ್ರಿಂದ ಇಲ್ಲೇ ಉತ್ಪಾದನೆ ಆಗ್ತವೆ. ಸೊ ಉತ್ಪಾದನೆ ಆಗ್ತಾ ಏನಾಗುತ್ತೆ, ಬೇರೆ ದೇಶಗಳು ಬೇಡಿಕೆ ನೀಡ್ತವೆ, ಸಣ್ಣ ಪುಟ್ಟ ದೇಶಗಳಿಗೆ ಫಸ್ಟ್ ರಫ್ತು ಮಾಡ್ತೀವಿ, ನಂತರ ಸೊ ಇದೇ ಥರ ಡೆವಲಪ್ಮೆಂಟ್ ಆಗೋ ಒಂದು ಲಕ್ಷಣಗಳಿರ್ತವೆ. ಸೊ ಇನ್ನು ರಕ್ಷಣಾ ಸಾಮಗ್ರಿಗಳ ಆಮದನ್ನು ಮಾಡಿಕೊಂಡಿರ್ತಕ್ಕಂಥ 5 ಅಗ್ರ ದೇಶಗಳು ಯಾವ್ಯಾವು ಅನ್ನೋದಾದರೆ ಇದ್ರ ಪ್ರಕಾರ ನೋಡಿ, ಭಾರತ 2.47 ಲಕ್ಷ ಕೋಟಿ ರೂಪಾಯಿಗಳಲ್ಲಿ ಏನು ಮಾಡಿದೆ, ರಕ್ಷಣಾ ಸಾಮಗ್ರಿಗಳನ್ನು ಆಮದು ಮಾಡಿಕೊಂಡಿದೆ, ಇಂಪೋರ್ಟ್ ಮಾಡಿಕೊಂಡಿದೆ. ಓಕೆ, ಇನ್ನು ಸೌದಿ ಅರೇಬಿಯಾ 1.68 ಲಕ್ಷ ಕೋಟಿ ಅಂತ ತೋರಿಸ್ತಾ ಇದ್ದಾರೆ. ನಾನು ಬೇರೆ ಬೇರೆ ಕಡೆ ಸರ್ಚ್ ಮಾಡಿ ನೋಡಿದಾಗ ಸೌದಿ ಅರೇಬಿಯಾನೇ ಜಾಸ್ತಿ ಇಂಪೋರ್ಟ್ ಮಾಡ್ಕೊಂಡಿದ್ದು ಅಂತ ಗೊತ್ತಾಯಿತು. ಬಟ್ ಸ್ಟಿಲ್ ಸದ್ಯಕ್ಕೆ ಈ ಒಂದು ಆರ್ಟಿಕಲ್ ಪ್ರಕಾರ ಇಲ್ಲಿ ಭಾರತನೇ ಅತಿ ಹೆಚ್ಚು ಅಂತ ತೋರಿಸ್ತಾ ಇದ್ದಾರೆ. ಸೊ ನೀವು ಸರ್ಚ್ ಮಾಡಿ ಒಳ್ಳೆ ಸೋರ್ಸಿಂದ ತೆಗೆದುಕೊಂಡು ಬಂದು ಅದರ ಲಿಂಕ್ ಕೂಡ ನೀವು ಹಾಕಿ ಕಮೆಂಟಲ್ಲಿ ನೋಡೋಣ, ನಾನು ಚೆಕ್ ಮಾಡಿ. ಸೊ ಲೆಟ್ ಅಸ್ ಕಮ್ ಟು ಎ ಕನ್ಕ್ಲೂಷನ್ ವಿಚ್ ಇಸ್ ಎ ಹೈಯೆಸ್ಟ್ ಇಂಪೋರ್ಟರ್ ಆಫ್ ಡಿಫೆನ್ಸ್ ಇಕ್ವಿಪ್ಮೆಂಟ್ಸ್ ಅಂತ ನೋಡೋಣ. ಓಕೆ, ಇನ್ನು 73% ಸಾರ್ವಜನಿಕ ವಲಯದ ರಕ್ಷಣಾ ಕಂಪನಿಗಳು ಏನು ಮಾಡ್ತಾ ಇದ್ದಾವೆ, ಉತ್ಪಾದನೆಯನ್ನು ಮಾಡ್ತಾ ಇದ್ದಾವೆ ನಮ್ಮ ದೇಶದಲ್ಲಿ. ಅದರಲ್ಲೂ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಬೋರ್ಡ್ ಏನಿದೆ ಅದು ಅತಿ ಹೆಚ್ಚಾಗುತ್ತೆ. ಇನ್ನು 20% ಖಾಸಗಿ ರಕ್ಷಣಾ ಕಂಪನಿಗಳ ಪಾಲಿದೆ. ಸೊ ನೆಕ್ಸ್ಟು ಕ್ವಶನ್ ನಂಬರ್ 4, 2020ರ ವಿವಿಧ ಸೇನಾ ಪ್ರಶಸ್ತಿಗಳು ಯಾರಿಗೆ ಲಭಿಸಿವೆ? ಹೂ ಹ್ಯಾಸ್ ವನ್ ದ ವೇರಿಯಸ್ ಮಿಲಿಟರಿ ಅವಾರ್ಡ್ಸ್. ಅಂದರೆ ನೋಡೋಣ ಯಾರ್ಯಾರಿಗೆ ಸಿಕ್ಕಿದ್ದಾವೆ ಈ ವರ್ಷದ ಸೇನಾ ಪ್ರಶಸ್ತಿಗಳು. ಅಂದರೆ ಮೊದಲು ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು 2 ರೀತಿಯ ಒಂದು ಅವಾರ್ಡ್ಗಳಿದ್ದಾವೆ. ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ ಕರಿತೀವಿ, ಆರ್ಮಿ ಡೇ ಆ್ಯಂಡ್ ಗ್ಯಾಲಂಟ್ರಿ ಅವಾರ್ಡ್ಸ್ ಅಂತ. ಮೊದಲನೇದು ನೋಡಿ, ಯುದ್ಧ ಕಾಲದ ಅವಾರ್ಡ್ಸ್ ಇರ್ತವೆ. ಪರಮವೀರ ಚಕ್ರ, ಮಹಾವೀರ ಚಕ್ರ ಮತ್ತು ವೀರಚಕ್ರ ಅಂತಕ್ಕಂಥವು 3 ಯುದ್ಧ ಕಾಲದ ಗ್ಯಾಲಂಟ್ರಿ ಅವಾರ್ಡ್ಸ್. ಇನ್ನು 3 ಅಶೋಕ ಚಕ್ರ, ಕೀರ್ತಿ ಚಕ್ರ ಮತ್ತು ಶೌರ್ಯ ಚಕ್ರ ಶಾಂತಿ ಕಾಲದ ಗ್ಯಾಲಂಟ್ರಿ ಅವಾರ್ಡ್ಸು. ಇದೆಲ್ಲ ನಾವು ಬೇರೆ ಬೇರೆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಸೊ ಈಗ 1 ಕೀರ್ತಿ ಚಕ್ರ ಕೊಟ್ಟಿದ್ದಾರೆ ಮತ್ತು 9 ಶೌರ್ಯ ಚಕ್ರಗಳನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂತ ನೋಡೋಣ. ಇನ್ನು ವೀರಚಕ್ರವನ್ನು ಲಾಸ್ಟ್ ಇಯರು ಅಭಿನಂದನ್ ವರ್ಧಮಾನ್ ಅವರಿಗೆ ಕೊಟ್ಟಿದ್ದರು, ನೆನಪಿರಲಿ. ಸೊ ಹಾಗಾದರೆ ಈ ವರ್ಷದ ಯಾವ ಒಂದು ಪ್ರಶಸ್ತಿಗಳು ಬಂದಿದ್ದಾವೆ? 3 ಆರ್ಮಿ ಪರ್ಸನಲ್ ಟು ಗೆಟ್ ಎ ಶೌರ್ಯ ಚಕ್ರ. ಯಾರ್ಯಾರು? ಲೆಫ್ಟಿನೆಂಟ್ ಕರ್ನಲ್ ಕೃಷ್ಣನ್ ಸಿಂಗ್ ರಾವತ್ ಮತ್ತು ಮನೋಜ್ ಅನಿಲ್ ಅರಸ್ ಮತ್ತು ಹವಲ್ದಾರ್ ಅಲೋಕ್ ಕುಮಾರ್ ದುಬೆ ಅಂತಕ್ಕಂಥವ್ರಿಗೆ ಸೇರಿ ಈ ಒಂದು ಶೌರ್ಯ ಚಕ್ರವನ್ನು ಒಟ್ಟು 9 ಜನಗಳಿಗೆ ಕೊಟ್ಟಿದ್ದಾರೆ. ಮತ್ತು 1 ಕೀರ್ತಿ ಚಕ್ರವನ್ನು ಕೊಟ್ಟಿದ್ದಾರೆ ಪಾಸ್ಟ್ಯೂಮಸ್ಲಿ. ಯಾರ್ಯಾರಿಗೆ ಅಂದರೆ ಮರಣೋತ್ತರ. ಸೊ ಹೆಡ್ ಕಾನ್ಸ್ಟೇಬಲ್ ಅಬ್ದುಲ್ ರಶೀದ್ ಕಲಾಸ್ ಆಫ್ JNK ಪೊಲೀಸ್ JKP ಅಬ್ದುಲ್ ರಶೀದ್ ಅವರಿಗೆ ಮರಣೋತ್ತರವಾಗಿ ಕೀರ್ತಿ ಚಕ್ರವನ್ನು ಕೊಟ್ಟಿದ್ದಾರೆ, ನೆನಪಿಡಬೇಕು. ಮತ್ತು 3 ಆರ್ಮಿ ಪರ್ಸನ್ ಸೇರಿ ಒಟ್ಟು 9 ಜನಕ್ಕೆ ಈ ಒಂದು ಶೌರ್ಯ ಚಕ್ರವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ನೋಡಿ, ದ ಅವಾರ್ಡ್ಸ್ ಕಂಪ್ರೈಸ್ 1 ಕೀರ್ತಿ ಚಕ್ರ, 9 ಶೌರ್ಯ ಚಕ್ರಾಸ್ ಆ್ಯಂಡ್ 65 ಸೇನಾ
ಆ್ಯಂಡ್ 4 ನವಸೇನಾ, 5 ವಾಯುಸೇನಾ ಮೆಡಲ್ಸ್ ಇದ್ದಾವೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋದಾದರೆ 3 ಆರ್ಮಿ ಪರ್ಸನಲ್ ಆ್ಯಂಡ್ 1 ಇಂಡಿಯನ್ ಏರ್ಫೋರ್ಸ್ ಆಫೀಸರ್ ವೆರ್ ಅಮಾಂಗ್ ದ 9 ನೇಮ್ಸ್ ಅನೌನ್ಸ್ಡ್ ಫಾರ್ ಶೌರ್ಯ ಚಕ್ರ ಆನ್ ಫ್ರೈಡೇ ಈವ್ ಆಫ್ ದ ಇಂಡಿಪೆಂಡೆನ್ಸ್ ಡೇ. ಓಕೆ, ಸೊ ಯಾರ್ಯಾರಿಗೆ ಅಂದರೆ 3 ಆರ್ಮಿ ಪರ್ಸನ್ಸ್ಗೆ, 1 ಇಂಡಿಯನ್ ಏರ್ಫೋರ್ಸು ಮತ್ತು ಒಟ್ಟು 9 ಜನರಿಗೆ ಶೌರ್ಯ ಚಕ್ರವನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಪ್ರೆಸಿಡೆಂಟ್ ರಾಮನಾಥ್ ಕೋವಿಂದ್, ಹೂ ಈಸ್ ಆಲ್ಸೋ the Supreme Commander of the Armed Forces, has approved 84 awards and decoration to the Armed Forces personnel and members of the parliamentary forces. Okay, so next the awards comprise ಅಂತ ಇಲ್ಲಿ ನೋಡಿದೀವಿ ನಾವು ಆಲ್ರೆಡಿ. 1 ಕೀರ್ತಿ ಚಕ್ರ, 9 ಶೌರ್ಯ ಚಕ್ರಸ್, 65 ಸೇನಾ, 4 ನೌಸೇನಾ and 5 ವಾಯುಸೇನಾ ಅವಾರ್ಡ್ಸ್. ಓಕೆ, ನೆನ್ಪಿಡ್ಬೇಕು. ಸೊ 5th ಕ್ವಶನ್, ಯುವ ಜನತೆಯಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಯಾವ ಸಂಸ್ಥೆಯು ಚಳ್ಳಕೆರೆ ತಾಲೂಕಿನ ಕುದಾಪುರದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು ಸ್ಥಾಪಿಸಿದೆ? ಅಂದರೆ ನೋಡಿ, ಚಳ್ಳಕೆರೆ ಸಮೀಪದಲ್ಲಿ ಕುದಾಪುರ ಏರಿಯಾದಲ್ಲಿ ಏನು ಮಾಡಿದ್ದಾರೆ, ಹಲವಾರು ಭಾರತದ ರಕ್ಷಣಾ ಕಂಪನಿಗಳಿಗೆ, ಸಂಶೋಧನಾ ಒಂದು ಸಂಸ್ಥೆಗಳಿಗೆ ಭೂಮಿಯನ್ನು ಕೊಟ್ಟಿದ್ದಾರೆ. ಅಲ್ಲಿ ಅವು ತಮ್ಮ ಆಫೀಸ್ಗಳನ್ನು ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದರಲ್ಲೂ ಒಂದು ಸಂಸ್ಥೆ ಆ ಕುದಾಪುರದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರವನ್ನು, ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರನ್ನು ಸ್ಥಾಪನೆಯನ್ನು ಮಾಡಿದೆ. ಯಾವ ಉದ್ದೇಶಕ್ಕೆ ಮತ್ತು ಯಾವ ಸಂಸ್ಥೆ ಅನ್ನೋದನ್ನು ನೋಡ್ತಾ ಹೋಗೋಣ. ವಿಚ್ ಆರ್ಗನೈಸೇಷನ್ ಹ್ಯಾಸ್ ಸೆಟ್ ಅಪ್ ಎ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ ಎಟ್ ಕುದಾಪುರ ಇನ್ ಚಳ್ಳಕೆರೆ ತಾಲೂಕು ವಿತ್ ದ ಆಬ್ಜೆಕ್ಟಿವ್ ಆಫ್ ಡೆವಲಪಿಂಗ್ ಸ್ಕಿಲ್ಸ್ ಇನ್ ಯೂತ್ ಆರ್ ಯಂಗ್ ಪೀಪಲ್. ಅಂದರೆ ನೋಡೋಣ ಯಾವ ಸಂಸ್ಥೆ ಅಂತ. ಏನದು ಬಾರ್ಕಾ ಅಥವಾ IASನ, DRDOನ, ಇಸ್ರೋನ? ಅಂದರೆ ಸರಿಯಾದ ಉತ್ತರ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ IASC ಏನಿದೆಯೋ ಅದು ಚಳ್ಳಕೆರೆ ತಾಲೂಕಿನ ಕುದಾಪುರದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನ ಸ್ಥಾಪನೆಯನ್ನು ಮಾಡಿದೆ. ಏನು ಉದ್ದೇಶ ನೋಡಿ, ಕೌಶಲ್ಯಾಭಿವೃದ್ಧಿ ತರಬೇತಿ ಕೇಂದ್ರ ಸ್ಥಾಪನೆ, ಆನ್ಲೈನ್ ಮೂಲಕ ಕಟ್ಟಡ ಉದ್ಘಾಟಿಸಿದ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್. ಓಕೆ, ವಿವಿಧ ರಾಜ್ಯಗಳ ಶಿಕ್ಷಕರು, ಪ್ರಾಧ್ಯಾಪಕರು, ಸಂಶೋಧಕರು, ವಿದ್ಯಾರ್ಥಿಗಳಿಗೆ ವಿಜ್ಞಾನ ತರಬೇತಿ ನೀಡುವುದು, ಕೌಶಲ್ಯ ಕಲಿಸುವುದು ನಮ್ಮ ಗುರಿ ಅಂತ ಪ್ರೊಫೆಸರ್ BN ರಘುನಂದನ್ ಅವರು ಕುದಾಪುರ IASC ಮುಖ್ಯಸ್ಥರಾಗಿದ್ದಾರೆ, ಅವರು ಹೇಳ್ತಾ ಇದ್ದಾರೆ. ಓಕೆ, ವಿಜ್ಞಾನ ಗಣಿತ ಬೋಧನೆ ಸುಧಾರಣೆಯ ಜೊತೆಗೆ ಯುವ ಜನತೆಯಲ್ಲಿ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಭಾರತೀಯ ವಿಜ್ಞಾನ ಸಂಸ್ಥೆ IAS, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ಏನು ಕರಿತೀವಿ, ಅವರು ಚಳ್ಳಕೆರೆ ತಾಲೂಕಿನ ಕುದಾಪುರದಲ್ಲಿ ಕೌಶಲ್ಯಾಭಿವೃದ್ಧಿ ಕೇಂದ್ರಕ್ಕಾಗಿ ಐಕಾನಿಕ್ ಕಟ್ಟಡವನ್ನು ನಿರ್ಮಿಸಿದ್ದಾರೆ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, 4 ಪ್ರತ್ಯೇಕ ಪ್ರಯೋಗಾಲಯಗಳಿದ್ದಾವೆ. ಯಾವ್ಯಾವಕ್ಕಂದರೆ ಗಣಿತ, ರಸಾಯನ ವಿಜ್ಞಾನ, ಭೌತ ವಿಜ್ಞಾನ ಮತ್ತು ಜೀವ ವಿಜ್ಞಾನಕ್ಕೆ, ಮತ್ತು ಏರೋನಾಟಿಕ್ಸ್, ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ ವರ್ಕ್ಶಾಪ್ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಓಕೆ, ನೆನ್ಪಿಡ್ಬೇಕು. ಇದಕ್ಕೆ ಸ್ಕಿಲ್ ಇಂಡಿಯಾ ಪರಿಕಲ್ಪನೆ ಅಡಿಯಲ್ಲಿ ಈ ಕಟ್ಟಡ ನಿರ್ಮಾಣವಾಗಿದ್ದು, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಏನಿದ್ದಾರೋ ಅವರ ಒಂದು ಸಾಮಾಜಿಕ ಹೊಣೆಗಾರಿಕೆ ನಿಧಿಯಿಂದ 52 ಕೋಟಿ ಮತ್ತು IASCಯಿಂದ 30 ಕೋಟಿ ಅನುದಾನವನ್ನು ಕೊಡ್ತಾ ಇದ್ದಾರೆ. ಸೊ ಇವೆಲ್ಲ ನೆನ್ಪಿಡ್ಬೇಕಾಗುತ್ತೆ. ನೆಕ್ಸ್ಟ್ 6ನೇ ಕ್ವಶನ್ನು, ಪುತ್ತೂರಿನ ಭಾರತೀಯ ಕೃಷಿ ಸಂಶೋಧನಾ ಮಂಡಳಿ, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ICARನ ಗೇರು ಸಂಶೋಧನಾ ನಿರ್ದೇಶನಾಲಯದಿಂದ ಗೇರು ಬೆಳೆಗಾರರಿಗೆ ತಂದಿರುವ ಹೊಸ ಅಪ್ಲಿಕೇಶನ್ ಕ್ಯಾಶ್ಯೂ ಇಂಡಿಯಾನ ಉಪಯೋಗವೇನು? ಅಂದರೆ ಪುತ್ತೂರಿನಲ್ಲಿ ಒಂದು ಭಾರತೀಯ ಕೃಷಿ ಸಂಶೋಧನಾ ಮಂಡಳಿಯವರ ಅಂದರೆ ICAR, ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರಲ್ ರಿಸರ್ಚ್ ಅಂತಕ್ಕಂಥ ಒಂದು ಸಂಸ್ಥೆ ಇದೆ. ಅದರ ಒಂದು ಸಂಶೋಧನಾ ನಿರ್ದೇಶನಾಲಯ, ಅದರಲ್ಲೂ ವಿಶೇಷವಾಗಿ ಕ್ಯಾಶ್ಯೂ ಅಂದರೆ ಗೇರು ಅಥವಾ ಗೋಡಂಬಿ ಅಂತ ಏನು ಕರಿತೀವಿ, ಅದರ ಒಂದು ಸಂಶೋಧನಾ ನಿರ್ದೇಶನಾಲಯ ಪುತ್ತೂರಿನಲ್ಲಿದೆ. ಅದು ಒಂದು ಹೊಸ ಅಪ್ಲಿಕೇಶನ್ನ ತಂದಿದೆ, ಕ್ಯಾಶ್ಯೂ ಇಂಡಿಯಾ ಅಂತ. ಓಕೆ, ಅದರ ಉದ್ದೇಶವೇನು, ಅದರ ಉಪಯೋಗವೇನು ಅಂತಕ್ಕಂಥದ್ದು ಕ್ವಶನ್ ಆಗ್ಬೋದು. ವಾಟ್ ಈಸ್ ದ ಯೂಸ್ ಆಫ್ ಕ್ಯಾಶ್ಯೂ ಇಂಡಿಯಾ ಆ್ಯಪ್ ಡೆವಲಪ್ಡ್ ಬೈ ICAR ಡೈರೆಕ್ಟರೇಟ್ ಆಫ್ ಕ್ಯಾಶ್ಯೂ ರಿಸರ್ಚ್ ಪುತ್ತೂರು ಫಾರ್ ಕ್ಯಾಶ್ಯೂ ಗ್ರೋವರ್ಸ್. ಅಂದರೆ ಕ್ಯಾಶ್ಯೂ ಬೆಳೆಗಾರರಿಗೆ ಏನು ಇದರ ಉಪಯೋಗ ಆಗುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ. ಗೇರು ಬೆಳೆಗಾರರಿಗೆ ಹೊಸ ಆ್ಯಪ್ ಬಂದಿದೆ. ಪುತ್ತೂರಿನ ICAR ಗೇರು ಸಂಶೋಧನಾಲಯದಿಂದ ಅಭಿವೃದ್ಧಿ ಆಗ್ತಾಯಿದೆ. ಬೆರಳ ತುದಿಯಲ್ಲಿ ಗೇರು ಕೃಷಿಯ ಮಾಹಿತಿ, 11 ಪ್ರಾದೇಶಿಕ ಭಾಷೆಗಳಲ್ಲಿ ಮಾಹಿತಿ ಲಭ್ಯ ಆಗುತ್ತೆ. ವೆಚ್ಚ, ನಿರ್ವಹಣೆ, ಮಾರುಕಟ್ಟೆಯ ವಿವರ ಇದರಲ್ಲಿ ಸಿಗುತ್ತೆ. ಇಲ್ಲಿ ನೋಡಿ, ಪುತ್ತೂರಿನ ICARನ ಗೇರು ಸಂಶೋಧನಾ ನಿರ್ದೇಶನಾಲಯವು ಗೇರು ಬೆಳೆಗಾರರಿಗೆ ಸಂಪೂರ್ಣ ಮಾಹಿತಿ ನೀಡುವ ಹೊಸ ಆ್ಯಪ್ ಕ್ಯಾಶ್ಯೂ ಇಂಡಿಯಾವನ್ನು
ಹೊರತಂದಿದೆ. ಈ ಮೂಲಕ ಗೇರು ಬೆಳೆಗಾರರು ಮತ್ತು ಗೇರು ಉದ್ಯಮವನ್ನು ಸಂಪರ್ಕಿಸುವ ಕೊಂಡಿಯನ್ನು ರೂಪಿಸಿದೆ ಅಂತಕ್ಕಂಥದ್ದು. ಏನೇನಾಗುತ್ತೆ, ಗೇರು ನರ್ಸರಿ, ಗೇರು ಕಸಿಯಲ್ಲಿನ ಪ್ರಗತಿ, ಕೀಟ ಮತ್ತು ರೋಗ ನಿರ್ವಹಣೆಯಲ್ಲಿನ ಬೆಳವಣಿಗೆಗಳು ಮತ್ತು ಹೊಸ ಆವಿಷ್ಕಾರಗಳು, ಕೊಯ್ಲೋತ್ತರ ಸಂಸ್ಕರಣೆ, ಮಾರುಕಟ್ಟೆ ವಿಸ್ತರಣೆ, ಗೇರು ಮಾರುಕಟ್ಟೆಯಲ್ಲಿನ ಹೊಸ ಬೆಳವಣಿಗೆಗಳು, ಹೀಗೆ ಹಲವಾರು ವಿಚಾರಗಳನ್ನು ಈ ಆ್ಯಪಿಂದ ಪಡಿಬೋದು ಅಂತಕ್ಕಂಥದ್ದು ನೆನ್ಪಿಡಬೇಕು. ICARನ ಒಂದು ಸಂಸ್ಥೆ ಇದೆ ಪುತ್ತೂರಲ್ಲಿ, ಗೇರು ಸಂಶೋಧನಾ ನಿರ್ದೇಶನಾಲಯ, ಅದು ಕ್ಯಾಶ್ಯೂ ಇಂಡಿಯಾ ಅಂತಕ್ಕಂಥ ಒಂದು ಆ್ಯಪನ್ನು ಹೊರತಂದಿದೆ. ಓಕೆ, ನೆನ್ಪಿಡಬೇಕು. ಸೊ 7ನೇ ಕ್ವಶನು, ವಿಶೇಷ ಚೇತನರಿಗೆ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಿಗೆ ಪ್ರಸ್ತುತ ಇರುವ ಮೀಸಲಾತಿಯನ್ನು ಎಷ್ಟಕ್ಕೆ ಹೆಚ್ಚಿಸಿ ಸರ್ಕಾರ ಆದೇಶ ಹೊರಡಿಸಿದೆ. ಅಂದರೆ ಫಿಸಿಕಲ್ ಹ್ಯಾಂಡಿಕ್ಯಾಪ್ ಇರ್ತಕ್ಕಂಥವ್ರಿಗೆ ಗ್ರೂಪ್ ಎ ಮತ್ತು ಬಿ ಹುದ್ದೆಗಳಲ್ಲಿ ಒಂದಷ್ಟು ಮೀಸಲಾತಿ ಇದೆ, ಒಂದಷ್ಟು ರಿಸರ್ವೇಷನ್ ಇರುತ್ತೆ. ಈಗ ಅದನ್ನು ಹೆಚ್ಚಿಸ್ತಾ ಇದೆ ನಮ್ಮ ರಾಜ್ಯ ಸರ್ಕಾರ. ಎಷ್ಟು ಪರ್ಸೆಂಟಿಂದ ಎಷ್ಟು ಪರ್ಸೆಂಟೇಜ್ ಹೆಚ್ಚಿಸಿದೆ, ಹಾಗೂ ಈಗ ಎಷ್ಟು ಪರ್ಸೆಂಟ್ ಟೋಟಲ್ ಅವರಿಗೆ ರಿಸರ್ವೇಷನ್ ಸಿಗ್ತಾ ಇದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನೆ ಆಗುತ್ತೆ. ಸೊ ಏನು 3.5 4 4.5 5 ಅಂದರೆ ಸರಿಯಾದ ಉತ್ತರ ನೋಡಿ 4% ಈಗ ಹೆಚ್ಚಿದೆ ನಮ್ಮ ರಾಜ್ಯ ಸರ್ಕಾರ. ನೋಡಿ, ಎ ಮತ್ತು ಬಿ ವೃಂದದಲ್ಲಿ ವಿಶೇಷ ಚೇತನರ ಮೀಸಲು ಏರಿಕೆ ಆಗ್ತಾ ಇದೆ. 4% ಮೀಸಲು ಹೆಚ್ಚಿಸಿದ ಸರ್ಕಾರ 4 ವರ್ಷಗಳ ಹೋರಾಟಕ್ಕೆ ಸಂದ ಜಯ ಅಂತ. ಅಂದರೆ ಈಗ 3% ಇತ್ತು, ಈಗ 4%ಗೆ ಏರಿಸ್ತಾ ಇದೆ ರಾಜ್ಯ ಸರ್ಕಾರ. ಸಿ ಮತ್ತು ಡಿಗಳಲ್ಲಿ ಅವ್ರಿಗೆ ಒಟ್ಟು 5% ಇದೆ. ಓಕೆ, ನೆನ್ಪಿಡಬೇಕು. ನೆಕ್ಸ್ಟು 8ನೇ ಕ್ವಶನು, ಕೆಳಗೆ ನೀಡಿರುವ ಭಾರತ ತಂಡದ ನಾಯಕರಲ್ಲಿ ವಿಶ್ವಕಪ್ ಕ್ರಿಕೆಟ್ ಗೆಲ್ಲಿಸಿಕೊಟ್ಟ ನಾಯಕರು ಯಾರು? ಸೆಲೆಕ್ಟ್ ದ ನೇಮ್ಸ್ ಆಫ್ ಇಂಡಿಯನ್ ಕ್ಯಾಪ್ಟನ್ಸ್ ಹೂ ವನ್ ದ ವರ್ಲ್ಡ್ ಕಪ್ ಫಾರ್ ಇಂಡಿಯಾ. ಅಂದರೆ ಭಾರತಕ್ಕೆ ಏಕದಿನದ ವಿಶ್ವಕಪ್ಪನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥವ್ರಲ್ಲಿ ಯಾರು ಎಂಬುದೇ ನಿಮಗೆ ನೆನಪಿರ್ಬೋದು. ಕ್ರಿಕೆಟನ್ನು ಫಾಲೋ ಮಾಡ್ತಕ್ಕಂಥವ್ರಿಗೆ ಇದು ಈಸಿ ಅಲ್ವಾ. ಸೊ ಆಲ್ಮೋಸ್ಟ್ ಯೂತ್ ಕ್ರಿಕೆಟ್ ಫಾಲೋ ಮಾಡ್ತಾ ಇರ್ತೀರ. ಸೊ ಇದರಲ್ಲಿ ಈ ಕ್ವಶನ್ ನೀವು ಆನ್ಸರ್ ಮಾಡ್ಬೋದು ಅನ್ಕೊಳ್ತೀನಿ. ನೋಡೋಣ, ಗೆಸ್ ಮಾಡಿ. ಓಕೆ, ನೋಡಿ, ಮೋಸ್ಟ್ಲಿ ಕಪಿಲ್ ದೇವ್, ಮಹೇಂದ್ರ ಸಿಂಗ್ ಧೋನಿ, ಸೌರವ್ ಗಂಗೂಲಿ, ವಿರಾಟ್ ಕೊಹ್ಲಿ 4 ಹೆಸರು ಕೊಟ್ಟಿದ್ದಾರೆ. ಯಾವುದಿರ್ಬೋದು ಅಲ್ವಾ. ಸೊ ಎಲ್ರಿಗೂ ಮಹೇಂದ್ರ ಸಿಂಗ್ ಧೋನಿ ಅಂತ ಗೊತ್ತಿರುತ್ತೆ, ಬಟ್ ಕಪಿಲ್ ದೇವ್ ಅವರು ಸಹಿತನೂ 1983 ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ಟಿದ್ರು. ಮಹೇಂದ್ರ ಸಿಂಗ್ ಧೋನಿ ಅವರು 2011ರಲ್ಲಿ ಭಾರತ ತಂಡ ಏನು ಏಕದಿನ ಕ್ರಿಕೆಟನ್ನು ವರ್ಲ್ಡ್ ಕಪ್ಪನ್ನು ಗೆಲ್ತೋ ಆಗ ಕ್ಯಾಪ್ಟನ್ ಆಗಿದ್ದರು. ಸೊ ಹಾಗಾದರೆ ಸರಿಯಾದ ಉತ್ತರ ಎ ಮತ್ತು ಬಿ ಎರಡೂ ಆಗುತ್ತೆ. ನೋಡಿ, ಬೋತ್ ಎ ಆ್ಯಂಡ್ ಬಿ ಅಂದರೆ ಕಪಿಲ್ ದೇವ್ ಮತ್ತು ಮಹೇಂದ್ರ ಸಿಂಗ್ ಧೋನಿ ಅವರು ಭಾರತಕ್ಕೆ ವಿಶ್ವಕಪ್ ಕ್ರಿಕೆಟನ್ನು ಗೆಲ್ಲಿಸಿಕೊಟ್ಟಿರ್ತಕ್ಕಂಥ ನಾಯಕರು. ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಧೋನಿ, ರೈನಾ ವಿದಾಯ. ಸೊ ಅದಕ್ಕೋಸ್ಕರ ಈ ಕ್ವಶನ್ ಫ್ರೇಮ್ ಮಾಡಿದ್ದೆ. ಸೊ ಇತ್ತೀಚೆಗೆ ಇಬ್ಬರು, ಧೋನಿ ಮತ್ತು ರೈನಾ ಇಬ್ಬರು ಸಹಿತ ಅಂತಾರಾಷ್ಟ್ರೀಯ ಕ್ರಿಕೆಟಿಂದ ನಿವೃತ್ತಿಯನ್ನು ಪಡೆದಿದ್ದಾರೆ. ಅದಕ್ಕೋಸ್ಕರ ಈ ಒಂದು ಕ್ವಶನ್ನ ಫ್ರೇಮ್ ಮಾಡಿದ್ದೆ. ನೋಡಿ, ಭಾರತ ಕ್ರಿಕೆಟ್ ತಂಡದ ಮಾಜಿ ನಾಯಕ ಮಹೇಂದ್ರ ಸಿಂಗ್ ಧೋನಿ ಅವರು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ. ಇದರೊಂದಿಗೆ ಸುಮಾರು 1 ವರ್ಷದಿಂದ ಅವರ ನಿವೃತ್ತಿಯ ಕುರಿತು ನಡೆಯುತ್ತಿದ್ದ ಚರ್ಚೆಗಳಿಗೆ ಶನಿವಾರ ತೆರೆ ಬಿದ್ದಿದೆ ಅಂತಕ್ಕಂಥದ್ದು. ಓಕೆ, ಸೊ ಇವರು 2007ರಲ್ಲಿ T20 ವಿಶ್ವಕಪ್ಪನ್ನು ಗೆದ್ದಿದ್ರು, 2011ರಲ್ಲಿ ಏಕದಿನ ವರ್ಲ್ಡ್ ಕಪ್ಪನ್ನು ಕೂಡ ಗೆದ್ದಿದ್ರು. ಅವ್ರ ಜೊತೆಗೆ ಅವ್ರ ಫ್ರೆಂಡು ಸುರೇಶ್ ರೈನಾ ಕೂಡ ನಿಮಗೆಲ್ಲ ಗೊತ್ತಿದೆ, CSKದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ IPL ನೀವೆಲ್ಲ ನೋಡಿರ್ತೀರ. ಸೊ ಅವರಿಬ್ಬರು ಈಗ ರಿಟೈರ್ ಆಗಿದ್ದಾರೆ. ಸೊ ಬಟ್ IPL ಆಡ್ತಾ ಇದ್ದಾರೆ, ನೆನಪಿರಲಿ. ಇನ್ನು ಮಹೇಂದ್ರ ಸಿಂಗ್ ಧೋನಿ ಪ್ರಪಂಚದ ಕ್ರಿಕೆಟ್ ಇತಿಹಾಸದಲ್ಲಿನ ಸಾಧನೆಗಳಾವುವು ಕೇಳಿಬಿಡ್ಬೋದು. ಈಗ ಬರೀ ಅವ್ರು ವರ್ಲ್ಡ್ ಕಪ್ ಗೆಲ್ಲಿಸ್ಕೊಟ್ರು ಅಂತಲ್ಲ, ಇನ್ನೇನೋ ಬೇರೆ ಕ್ವಶನ್ ಬರ್ಬೋದು. ಸೊ ಅದಕ್ಕೋಸ್ಕರ ಒಂದಷ್ಟು ಗ್ಲಾನ್ಸ್ ಮಾಡ್ಕೊಳ್ಳೋಣ ಏನೇನು ಸಾಧನೆ ಮಾಡಿದ್ರು ಅವರು ಅಂತ. ಓಕೆ, ಸೊ ಈ ಥರದ ಕ್ವಶನ್ಗಳಿಗೆ ನಾನು ಇಲ್ಲಿ ಇಂಗ್ಲೀಷ್ ಹಾಕಕ್ಕೆ ಹೋಗಲ್ಲ. ಸೊ ನೋ ನೆಸೆಸರಿ ಅಲ್ವಾ, ನಾಟ್ ನೆಸೆಸರಿ, ಬೇಕಾಗಿಲ್ಲ. ಸೊ ಅವ್ರು ಯಾವ್ಯಾವ ಸಾಧನೆಗಳು, ಅಚೀವ್ಮೆಂಟ್ಸ್ ಏನೇನಿದೆ ಅಂದರೆ ನೋಡಿ, ಅತಿ ಹೆಚ್ಚು ಸ್ಟಂಪ್ಸ್ ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ. ಅತಿ ಹೆಚ್ಚು ಸ್ಟಂಪ್ಸ್ ಅಂದರೆ ಸ್ಟಂಪಿಂಗ್ ಮಾಡಿರ್ತಕ್ಕಂಥವ್ರು 195 ಸ್ಟಂಪಿಂಗ್ ಮಾಡಿದ್ದಾರೆ. ಓಕೆ, ಇನ್ನು 150 ಅತಿ ಹೆಚ್ಚು T20 ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಗೆದ್ದಿರ್ತಕ್ಕಂಥ ನಾಯಕ ಯಾರಂದರೆ, ಮೊದಲ ಕ್ರಿಕೆಟಿಗೆ ಯಾರಂದರೆ ಅವರು ಧೋನಿನೇ. ಮತ್ತು ಏನು ODI ಒನ್ ಡೇ ಇಂಟರ್ನ್ಯಾಷನಲ್ ಕ್ರಿಕೆಟಲ್ಲಿ ಅತಿ ಹೆಚ್ಚು ರನ್ ಗಳಿಸಿದ ವಿಕೆಟ್ ಕೀಪರ್ ಕೂಡ 183 ರನ್ ಗಳಿಸಿದ್ದಾರೆ. ವಿಕೆಟ್ ಕೀಪರ್ ಯಾರೂ ಅಷ್ಟು ರನ್ ಹೊಡೆದಿರಲಿಲ್ಲ. ಇನ್ನು 332 ಅತಿ ಹೆಚ್ಚು ಅಂತಾರಾಷ್ಟ್ರೀಯ ಪಂದ್ಯಗಳಲ್ಲಿ ಆಡಿರ್ತಕ್ಕಂಥ ಕೀರ್ತಿಯನ್ನು ಹೊಂದಿದ್ದಾರೆ ನಾಯಕರಾಗಿ, ಅದು ಕ್ಯಾಪ್ಟನ್ ಆಗಿ 332 ಮ್ಯಾಚಸ್. ಓಕೆ, ಸೊ ಜೊತೆಗೆ ನೋಡಿ, ಅವರಿಗೆ ಪದ್ಮಭೂಷಣ ಪ್ರಶಸ್ತಿ ಬಂದಿತ್ತು, ಪದ್ಮಶ್ರೀ ಬಂದಿದೆ ಮತ್ತು ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಕೂಡ ಬಂದಿತ್ತು. ಸೊ ಅದ್ರ ಜೊತೆಗೆ ಇನ್ನೇನೆಂದರೆ 2007ರ T20 ವಿಶ್ವಕಪ್ಪನ್ನು ಗೆದ್ದಾಗ ಅವರೇ ನಾಯಕ ಆಗಿದ್ದರು. 2011ರ ವರ್ಲ್ಡ್ ಕಪ್ ಒನ್ ಡೇ ಕ್ರಿಕೆಟ್ ಅದು ಸಹಿತ ಅವರು, ಮತ್ತು ಜೊತೆಗೆ 2013ರ ಚಾಂಪಿಯನ್ಸ್ ಟ್ರೋಫಿ, ಈ 3ರಲ್ಲೂ ಸಹಿತ ಅವರೇ ಕ್ಯಾಪ್ಟನ್ ಆಗಿದ್ದರು ನೋಡಿ. ಸೊ ಈಸ್ ಎ ವೆರಿ ಸಕ್ಸಸ್ಫುಲ್ ಕ್ಯಾಪ್ಟನ್ ಆಫ್ ಇಂಡಿಯನ್ ಕ್ರಿಕೆಟ್ ಹಿಸ್ಟ್ರಿ ಅಲ್ವಾ. ಸೊ ಅವರೀಗ ರಿಟೈರ್ ಆಗಿದ್ದಾರೆ. ಸೊ 10ನೇ ಕ್ವಶನು,
ಅಗೇನ್ ಕ್ರಿಕೆಟ್ ಮೇಲೆ ಬರ್ತಾ ಇದೆ. ಕ್ರಿಕೆಟ್ನ 3 ಮಾದರಿಗಳಲ್ಲಿ ಟೆಸ್ಟ್, ಏಕದಿನ, T20 ಶತಕ ದಾಖಲಿಸಿದ ಭಾರತದ ಮೊದಲ ಆಟಗಾರ ಯಾರು? ಸೊ ನಾನು ಕೂಡ ಐ ಆಮ್ ವೆರಿ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ಸೊ ಮೋಸ್ಟ್ಲಿ ನನ್ನ ಫೇಸ್ಬುಕ್ ಪೇಜು ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ, ಕ್ರಿಕೆಟ್ ನಾನು ಫ್ರೀಕ್ವೆಂಟಾಗಿ ಆಡ್ತಾ ಇರ್ತೀನಿ. ಹಿಂದೆ ಕೂಡ ಸ್ಟೂಡೆಂಟ್ ಲೈಫಲ್ಲಿ ಕೂಡ ಐ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕ್ರಿಕೆಟ್. ಓಕೆ, ಸೊ ಮೋಸ್ಟ್ಲಿ ಇಲ್ಲೂ ನನ್ನ ವ್ಯೂವರ್ಸಲ್ಲೂ ಭಾಳಷ್ಟು ಜನ ನೀವು ಕ್ರಿಕೆಟ್ ಇಷ್ಟಪಡ್ತೀರ ಅಂದ್ಕೊಳ್ತೀನಿ. ಓಕೆ, ಸೊ ಬನ್ನಿ ಹಾಗಾದರೆ ಈ ಒಂದು ಕ್ರಿಕೆಟ್ನ 3 ಮಾದರಿಗಳಲ್ಲಿ, ಸೊ ಹಿಂದೆ ನೋಡಿ ಟೆಸ್ಟ್ ಮಾದರಿ ಇತ್ತು, ಅಂದರೆ 5 days ನಡೆಯುತ್ತೆ. ಸೊ ನಿಮಗೆಲ್ಲ ಗೊತ್ತಿದೆ, ಫಸ್ಟ್ ಇನ್ನಿಂಗ್ಸ್, ಸೆಕೆಂಡ್ ಇನ್ನಿಂಗ್ಸ್ ಅಂತೆಲ್ಲ ಆಗುತ್ತೆ, ಇನ್ನಿಂಗ್ಸ್ ಗೆಲುವೆಲ್ಲ ಪಡಿತಾರೆ. ಸೊ ಅದು ಏಕದಿನ ಕ್ರಿಕೆಟ್ ಅಂದರೆ 50 ಓವರ್ ಕ್ರಿಕೆಟ್ ಇರುತ್ತೆ, ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಆಡ್ತಾಯಿದ್ರು, ಮತ್ತು ಡೇ ಆ್ಯಂಡ್ ನೈಟ್ ಅಂತ ಆಡ್ತಾರೆ. ಸೊ ಅದು ನಿಮ್ಗೆ ಗೊತ್ತಿದೆ. T20 ಅಂದರೆ ಒಂದು ಚುಟುಕು ಮಾದರಿ ಕ್ರಿಕೆಟ್ ಅಂತೀವಿ. ಸೊ 20 ಓವರ್ಸ್ ಅವ್ರು ಆಡ್ತಾರೆ, ನೆಕ್ಸ್ಟ್ ಇವ್ರು ಆಡ್ತಾರೆ. ಸೊ ಇಟ್ಸ್ ವೆರಿ ಒಂದು ಹಾಫ್ ಡೇಯಲ್ಲಿ ಮುಗಿದೋಗುತ್ತೆ, ವೆರಿ ಇಂಟ್ರೆಸ್ಟಿಂಗ್ ಗೇಮು. ಓಕೆ, ಸೊ ಈ 3 ಮಾದರಿಯ ಕ್ರಿಕೆಟ್ಗಳಲ್ಲಿ ಯಾರೋ ಒಬ್ಬರು ಭಾರತದ ಮೊದಲ ಆಟಗಾರ 3ರಲ್ಲೂ ಸೆಂಚುರಿಯನ್ನು ಬಾರಿಸಿರ್ತಾರೆ. ಯಾರವರು? ಸೊ ಈಸ್ ಅ ಫಸ್ಟ್ ಇಂಡಿಯನ್ ಟು ಸ್ಕೋರ್ ಎ ಸೆಂಚುರಿ ಇನ್ ಆಲ್ 3 ಫಾರ್ಮ್ಯಾಟ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಂದರೆ, ಸೊ ಅದು ಸುರೇಶ್ ರೈನಾನ, ವಿರಾಟ್ ಕೊಹ್ಲಿನ, ಸಚಿನ್ ತೆಂಡೂಲ್ಕರ, ರಾಹುಲ್ ದ್ರಾವಿಡ್ ಅಂತ. ನಿಮಗೆಲ್ಲ ಕಷ್ಟ ಆಗುತ್ತೆ, ಯಾರು ಇರ್ಬೋದಪ್ಪ 3ರಲ್ಲೂ ಸೆಂಚುರಿ ಬಾರಿಸಿರ್ತಕ್ಕಂಥವ್ರು? ಏನು ಸಚಿನ್ ತೆಂಡೂಲ್ಕರ್ ಇರ್ಬೋದಾ, ಅಥವಾ ವಿರಾಟ್ ಕೊಹ್ಲಿ ಅಷ್ಟೆಲ್ಲ ಸೆಂಚುರಿ ಬಾರಿಸ್ತಾ ಇದ್ದಾರೆ? ಮೋಸ್ಟ್ಲಿ ವಿರಾಟ್ ಕೊಹ್ಲಿನ ಈ ಒಂದು 3ರಲ್ಲೂ ಸೆಂಚುರಿ ಬಾರಿಸಿರ್ತಕ್ಕಂಥವ್ರು ಅಂತ ಅನಿಸ್ಬೋದು. ಇಲ್ಲಿ ಕೇಳ್ತಾ ಇರ್ತಕ್ಕಂಥದ್ದು ಫಸ್ಟ್ ಇಂಡಿಯನ್ ಕ್ರಿಕೆಟರ್. ಓಕೆ, ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಇತ್ತೀಚೆಗೆ ಏನು ರಿಟೈರ್ ಆಗಿರ್ತಕ್ಕಂಥ ಸುರೇಶ್ ರೈನಾ ಅವರು. ಸೊ 3ರಲ್ಲೂ ಟೆಸ್ಟು, ಏಕದಿನ ಮತ್ತು T20 3ರಲ್ಲೂ ಶತಕವನ್ನು ಬಾರಿಸಿದ ಮೊಟ್ಟ ಮೊದಲ ಭಾರತದ ಕ್ರಿಕೆಟ್ ಪ್ಲೇಯರ್. ಓಕೆ, ಸೊ ನೋಡಿ, ನಿವೃತ್ತಿಯಲ್ಲೂ ಧೋನಿಗೆ ರೈನಾ ಸಾಥ್ ಅಂದರೆ, ಸೊ ಧೋನಿ ರಿಟೈರ್ ಆದ ತಕ್ಷಣ ಇಮಿಡಿಯೇಟ್ಲಿ ರೈನಾ ಸಹಿತ ಟ್ವೀಟ್ ಮಾಡಿ ನಾನು ರಿಟೈರ್ ಆಗ್ತಾ ಇದ್ದೀನಿ ಅಂತ ಹೇಳಿದರು. ಸೊ ಇವರು ಮೊದಲ ಆಟಗಾರ ಯಾವುದರಲ್ಲಿ ಅಂದರೆ ಎಲ್ಲ 3 ಮಾದರಿಗಳಲ್ಲೂ ಶತಕ ಬಾರಿಸಿದ ಮೊದಲ ಕ್ರಿಕೆಟಿಗ ಎಂಬ ಹೆಗ್ಗಳಿಕೆ ಸುರೇಶ್ ರೈನಾ ಅವರದ್ದು. ಓಕೆ, ನೆನ್ಪಿಡು. ಸೊ ನೆಕ್ಸ್ಟ್ 11ನೇ ಕ್ವಶನು, ಫಾರ್ಮುಲಾ 1 ಕಾರ್ ರೇಸ್ನಲ್ಲಿ ಅತಿ ಹೆಚ್ಚು ಬಾರಿ ಪ್ರಶಸ್ತಿಗಳನ್ನು ಗೆದ್ದಿರ್ತಕ್ಕಂಥ ಆಟಗಾರ ಯಾರು? ಫಾರ್ಮುಲಾ 1 ಕಾರ್ ರೇಸು ನೀವೆಲ್ಲ ಕೇಳಿರ್ತೀರ, ನೋಡಿರಲ್ಲ, ಯಾಕಂದರೆ ನಮ್ಮ ದೇಶದಲ್ಲಿ ಇಲ್ಲ ಅದು. ಹೂ ಹ್ಯಾಸ್ ಒನ್ ದ ಮೋಸ್ಟ್ ನಂಬರ್ ಆಫ್ ಅವಾರ್ಡ್ಸ್ ಇನ್ ಫಾರ್ಮುಲಾ 1 ಕಾರ್ ರೇಸ್ ಅಂದರೆ ಯಾರಿರ್ಬೋದು? ಮೈಕೆಲ್ ಶುಮಾಕರ್, ಫರ್ನಾಂಡೋ ಅಲಾನ್ಸೋ, ಸೆಬಾಸ್ಟಿಯನ್ ವೆಟೆಲ್, ಲೇವಿಸ್ ಹ್ಯಾಮಿಲ್ಟನ್. ಅಂದರೆ ಪೇಪರ್ ಓದ್ತಾ ಇರ್ತೀರ. ಸೊ ಬರೀ ಕ್ರಿಕೆಟ್ದು ಅಥವಾ ಇನ್ನೊಂದು ಯಾವುದೋ ಟೆನ್ನಿಸ್ದು ನೋಡೋದಲ್ಲ, ಫುಟ್ಬಾಲ್ದು ನೋಡೋದಲ್ಲ, ಈ ಥರದ್ದು ಕ್ವಶನ್ ಬರ್ತಾ ಇರ್ತವೆ ನೋಡಿ. KS ಮೊನ್ನೆ ಪ್ರಿಲಿಮ್ಸಲ್ಲಿ ಯಾವ್ಯಾವ ರೀತಿಯ ಸ್ವಿಮ್ಮಿಂಗಲ್ಲಿ ಯಾರು, ಅದು ಕರ್ನಾಟಕದ ಒಂದು ಪ್ಲೇಯರ್ ಅಥವಾ ಇಂಡಿಯನ್ ಪ್ಲೇಯರ್ ಯಾರು ಸ್ವಿಮ್ಮಿಂಗಲ್ಲಿ ಅಂತ ಕೇಳಿದರು. ಶ್ರೀಹರಿ ನಟರಾಜ್ ಅಂತ ಕೇಳಿದರು. ಸೊ ಆಮೇಲೆ ಇನ್ನೊಂದು ನಂದಿತಾ ಅಂತ ಯಾವುದೋ ಬರ್ತಾ ಇತ್ತು, ಮೋಸ್ಟ್ಲಿ ನೀವು ಕಮೆಂಟ್ ಮಾಡಿ. ಸೊ ನಂದಿತಾ ನಾಗನಗೌಡರ್ ಅನಿಸುತ್ತೆ, ಅವರು ಯಾವ ಒಂದು ಸ್ಪೋರ್ಟಲ್ಲಿ ಫೇಮಸ್ ಅಂತ ಕೇಳಿದರು ನೋಡಿ. ಅಂಥವ್ರದ್ದೆಲ್ಲ ಕೇಳ್ತಾ ಇದ್ರು, ಇವರೆಲ್ಲ ವರ್ಲ್ಡ್ ಫೇಮಸ್ ಕೇಳ್ಬಿಡ್ಬೋದು. ಅದಕ್ಕೋಸ್ಕರ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗ್ತಕ್ಕಂಥವ್ರು ಇಂಥವೆಲ್ಲ ತಿಳ್ಕೊಳ್ತಾನೆ ಹೋಗ್ಬೇಕು. ಓಕೆ, ಹಾಗಾದ್ರೆ ಈಗ ಫಾರ್ಮುಲಾ 1 ಕಾರ್ ರೇಸಲ್ಲಿ ಅತಿ ಹೆಚ್ಚು ಬಾರಿ ಪ್ರಶಸ್ತಿಗಳನ್ನು, ಅವಾರ್ಡ್ಗಳನ್ನು ಗೆದ್ದಿರ್ತಕ್ಕಂಥವ್ರು ಯಾರು? ಸೊ ಸರಿಯಾದ ಉತ್ತರ ಯಾವುದಾಗುತ್ತೆ? ಸೊ ಲೇವಿಸ್ ಹ್ಯಾಮಿಲ್ಟನ್ ಅವರು ಅತಿ ಹೆಚ್ಚು ಬಾರಿ ಕಾರ್ ರೇಸ್ಗಳಲ್ಲಿ ಗೆದ್ದಿರ್ತಕ್ಕಂಥವ್ರು. ಓಕೆ, ಇದ್ರ ಬಗ್ಗೆ ಯಾಕೆ ನ್ಯೂಸ್ ನೋಡೋಣ. ನೋಡಿ, ನೋ ಸ್ಟಾಪಿಂಗ್ ಹ್ಯಾಮಿಲ್ಟನ್ ಡ್ರೈವ್ಸ್ ಟು ರೆಕಾರ್ಡ್ ಬ್ರೇಕಿಂಗ್ 156th ಪೋಡಿಯಂ ಫಿನಿಶ್. ಅಂದರೆ ಪೋಡಿಯಂ ಫಿನಿಶ್ ಅಂದರೆ ಅಷ್ಟು ಸಲ ಇವರು ಒಂದು ಕಾರ್ ರೇಸನ್ನು ಗೆದ್ದಿದ್ದಾರೆ. ಅಂದರೆ ಮೊದಲನೇ ಸ್ಥಾನದಲ್ಲೇ ಅಂತಲ್ಲ, ಫಸ್ಟ್ ಪ್ರೈಸು, ಸೆಕೆಂಡ್ ಪ್ರೈಸು ಅಥವಾ ಥರ್ಡ್ ಪ್ರೈಸ್ಗಳನ್ನು ಎಲ್ಲ ಒಂದು ಕನ್ಸಿಡರ್ ಮಾಡಿದಾಗ ಅತಿ ಹೆಚ್ಚು ಬಾರಿ ಅಂದರೆ 156 ಟೈಮ್ ಅವರು ಆ ಪೋಡಿಯಂ ಮೇಲೆ ನಿಂತಿದ್ದಾರೆ. ಅಂದರೆ ಈಗ ಪ್ರಶಸ್ತಿನ ಗೆದ್ದ ಮೇಲೆ ನೀವು ನೋಡಿರ್ಬೋದು, ಅಲ್ಲಿ 3 ಸ್ಟೇಜನ್ನು ಹಾಕಿರ್ತಾರೆ, ರೈಟಾ? ಸೊ 3 ಸ್ಟೇಜ್ ಈ ಥರ ಇರುತ್ತೆ. ಅಂದರೆ ಸ್ವಲ್ಪ ಎತ್ತರದಲ್ಲಿರ್ತಕ್ಕಂಥದ್ದು ಫಸ್ಟ್ ಪ್ರೈಸ್ ಬಂದವರಿಗೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ಸೆಕೆಂಡ್ ಪ್ರೈಸ್ ಬಂದವರಿಗೆ, ಅದಕ್ಕಿಂತ ಸ್ವಲ್ಪ ಚಿಕ್ಕದಾಗಿ ನೆಕ್ಸ್ಟು ಥರ್ಡ್ ಪ್ರೈಸ್ ಬಂದವರಿಗೆ ಕೊಡ್ತಾರೆ. ಅಂದರೆ ಈ ಲೇವಿಸ್ ಹ್ಯಾಮಿಲ್ಟನ್ ಅವರು ಈ 3ರಲ್ಲಿ ಯಾವುದೋ ಒಂದು ಪ್ಲೇಸಲ್ಲಿ 156 ಟೈಮ್ಸ್ ಹೋಗಿದ್ದಾರೆ ನನಗೆ. ಓಕೆ, ಸೊ 155 ಟೈಮ್ಸ್ ಮೈಕೆಲ್ ಶುಮಾಕರ್ ಅವ್ರು ಗೆದ್ದಿದ್ರು. ಸೊ ಈಗ ಆ ಒಂದು ವರ್ಲ್ಡ್ ರೆಕಾರ್ಡನ್ನು ಲೇವಿಸ್ ಹ್ಯಾಮಿಲ್ಟನ್ ಅವರು ಮುರಿತಾ ಇದ್ದಾರೆ. 156th ಟೈಮ್ ಅವರು ಪೋಡಿಯಂ ಫಿನಿಶ್ ಮಾಡಿದ್ದಾರೆ. ಸೊ ಆದ್ದರಿಂದ ಇದೊಂದು ರೆಕಾರ್ಡ್ ಆಯಿತು. ಅದಕ್ಕೋಸ್ಕರ ಇದನ್ನು ನಾನು ಕ್ವಶನ್ ಆಗಿ ತಂದಿರ್ತಕ್ಕಂಥದ್ದು. ಓಕೆ, ನೆನ್ಪಿಡ್ಬೇಕು. ಸೊ ನೋಡಿ, 156 ದ ಬ್ರಿಟನ್ಸ್ ಪೋಡಿಯಂ ಫಿನಿಷಸ್ ಎಕ್ಲಿಪ್ಸಿಂಗ್ ದ ಶುಮಾಕರ್ಸ್ ರೆಕಾರ್ಡ್. ಮೈಕೆಲ್ ಶುಮಾಕರ್ ಅವರ ರೆಕಾರ್ಡನ್ನು ಮುರಿದಿಗೆ ಇವರು ಲೇವಿಸ್ ಹ್ಯಾಮಿಲ್ಟನ್ ಅವರು ರೆಕಾರ್ಡ್ ಮಾಡ್ತಾ ಇದ್ದಾರೆ, ನೆನ್ಪಿಡ್ಬೇಕು. ಓಕೆ,
ನೆಕ್ಸ್ಟ್ ಕ್ವಶನ್ ನಂಬರ್ 12, ಇತ್ತೀಚೆಗೆ ನಿಧನರಾದ ಸಂಗೀತ ಮಾಂತ್ರಿಕ ಪಂಡಿತ್ ಜಸ್ರಾಜ್ ಅವರು ಯಾವ ಪ್ರಕಾರದ ಸಂಗೀತದಲ್ಲಿ ಪ್ರಸಿದ್ಧಿ ಗಳಿಸಿದ್ದರು ಅಂದರೆ ಹಿಂದೂಸ್ತಾನಿ ಸಂಗೀತನ, ತಬಲನ, ಕರ್ನಾಟಕ ಸಂಗೀತನ, ಶಹನಾಯ ಅಂದರೆ ಸೊ ಸಂಗೀತ ಮಾಂತ್ರಿಕ ಇತ್ತೀಚೆಗೆ ನಿಧನರಾಗಿದ್ದಾರೆ ಅವರು ಪಂಡಿತ್ ಜಸ್ರಾಜ್ ಅವರು ಯಾವ ಪ್ರಕಾರದಲ್ಲಿ ಅಂದರೆ ಹಿಂದೂಸ್ತಾನಿ ಸಂಗೀತದಲ್ಲಿ ಪ್ರಸಿದ್ಧಿಯನ್ನು ಗಳಿಸಿದ್ರು. ಸಂಗೀತ ಮಾಂತ್ರಿಕ ಜಸ್ರಾಜ್ ಇನ್ನಿಲ್ಲ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮಾಂತ್ರಿಕ ಪಂಡಿತ್ ಜಸ್ರಾಜ್ ಅವರು ಹೃದಯಾಘಾತದಿಂದ ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಸೋಮವಾರ ನಿಧನರಾಗಿದ್ದಾರೆ. 8 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸಿದ್ರು. ಅವರಿಗೆ 90 ವರ್ಷ ವಯಸ್ಸಾಗಿತ್ತು. ನೋಡಿ, ಸಂಗೀತ ಮಾರ್ತಾಂಡ ಪಂಡಿತ್ ಜಸ್ರಾಜ್. ನಾದಲೋಕ ಸ್ತಬ್ಧವಾದರೂ ನಿಲ್ಲದ ನಾದದಲೆಯ ಅನುರಣನ ಅಂತ ಹೇಳ್ತಾ ಇದ್ದಾರೆ. ಸೊ 8 ದಶಕಗಳ ಕಾಲ ಸಂಗೀತ ಲೋಕದಲ್ಲಿ ಧ್ರುವತಾರಿಯಂತೆ ಮಿಂಚಿದ ಸಂಗೀತ ಮಾರ್ತಾಂಡ ಪಂಡಿತ್ ಜಸ್ರಾಜ್ ನಾದಲೋಕವನ್ನು ಸ್ತಬ್ಧಗೊಳಿಸಿದ್ದಾರೆ. ಇವರೇ ಪಂಡಿತ್ ಜಸ್ರಾಜ್ ಅವರು. ಓಕೆ, ನೆನ್ಪಿಡಬೇಕು, ಹಿಂದೂಸ್ತಾನಿ ಸಂಗೀತದಲ್ಲಿ ಅವರು ಭಾಳ ಫೇಮಸ್ ಆಗಿದ್ದರು. ಇನ್ನು 13ನೇ ಕ್ವೆಶನು, ದೇಶದ ಪ್ರತಿ ನಾಗರಿಕರಿಗೂ ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ರೀತಿಯಲ್ಲಿಯೇ ಹೆಲ್ತ್ ಕಾರ್ಡ್ ನೀಡುವ ಯೋಜನೆ ಯಾವುದು? ವಾಟ್ ಈಸ್ ದ ನೇಮ್ ಆಫ್ ದ ಸ್ಕೀಮ್ ಇನ್ ವಿಚ್ ಹೆಲ್ತ್ ಕಾರ್ಡ್ ಈಸ್ ಇಶ್ಯೂಡ್ ಟು ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಸಿಮಿಲರ್ ಟು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್? ಅಂದರೆ ಆಯುಷ್ಮಾನ್ ಭವ ಅಥವಾ ಆಯುಷ್ಮಾನ್ ಭಾರತ ಅಂದರೆ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್, ಯಶಸ್ವಿನಿ, ಆರೋಗ್ಯ ಸಂಜೀವಿನಿ ಅಂದರೆ ಸರಿಯಾದ ಉತ್ತರ ನೋಡಿ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಅಂತಕ್ಕಂಥ ಒಂದು ಯೋಜನೆಯನ್ನು ದೇಶದ ಪ್ರತಿಯೊಬ್ಬ ನಾಗರಿಕರಿಗೂ ನಮ್ಗೆ ಯಾವ ಥರ ಆಧಾರ್ ಕಾರ್ಡ್ ಕೊಡ್ತಾ ಇದ್ದಾರೆ, ಪ್ಯಾನ್ ಕಾರ್ಡ್ ಕೊಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಹೆಲ್ತ್ ಕಾರ್ಡ್ ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮನ್ನು ತರ್ತಾ ಇದೆ. ವಾಟ್ ಇಸ್ ದ ನೇಮ್ ಆಫ್ ದ ಸ್ಕೀಮ್ ಇನ್ ವಿಚ್ ಹೆಲ್ತ್ ಕಾರ್ಡ್ ಈಸ್ ಇಶ್ಯೂಡ್ ಟು ಎವ್ರಿ ಸಿಟಿಜನ್ ಆಫ್ ಇಂಡಿಯಾ ಇನ್ ಸಿಮಿಲರ್ ಟು ಆಧಾರ್ ಕಾರ್ಡ್ ಆ್ಯಂಡ್ ಪ್ಯಾನ್ ಕಾರ್ಡ್ ಅಂದರೆ ಇಟ್ ಈಸ್ ಎ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಆಗುತ್ತೆ. ಓಕೆ, ಸೊ ಇದರದ್ದು ನ್ಯೂಸ್ ಏನಿದೆ ಅಂದರೆ ನೋಡಿ, ಪ್ರತಿ ನಾಗರಿಕರಿಗೂ ಹೆಲ್ತ್ ಕಾರ್ಡ್ ಕೊಡ್ತೀವಿ. ದೇಶದ ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತರುವ ಉದ್ದೇಶದಿಂದ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಎಂಬ ಹೊಸ ಆರೋಗ್ಯ ಸೇವೆಯ ಯೋಜನೆಯನ್ನು ಮೋದಿ ಘೋಷಿಸಿದರು. ಈ ಯೋಜನೆಯಡಿ ಪ್ರತಿಯೊಬ್ಬರಿಗೂ ಹೆಲ್ತ್ ಕಾರ್ಡ್ ನೀಡಲಾಗುವುದು. ಇದು ಆಧಾರ್ ಮತ್ತು ಪ್ಯಾನ್ ಕಾರ್ಡ್ ಮಾದರಿಯಲ್ಲಿಯೇ ಈ ಹೆಲ್ತ್ ಕಾರ್ಡ್ನಲ್ಲಿ ಹೆಲ್ತ್ ID ಸಂಖ್ಯೆ ಇರುತ್ತದೆ. ಡಿಜಿಟಲ್ ಹೆಲ್ತ್ ಕಾರ್ಡ್ ಭಾರತೀಯರ ಹೆಲ್ತ್ ಅಕೌಂಟ್ನಂತೆ ಕೆಲಸ ಮಾಡಲಿದೆ ಅಂತ ಹೇಳಿದರು. ಓಕೆ, ಇನ್ನು 14ನೇ ಕ್ವೆಶನು, ಕನ್ನಡ ಇಮೇಲ್ ಸೇವೆ ಒದಗಿಸುವ DataMail.Bharat ಅಭಿವೃದ್ಧಿಪಡಿಸಿರುವ ಸಂಸ್ಥೆ ಯಾವುದು? ಅಂದರೆ ವಿಚ್ ಆರ್ಗನೈಜೇಷನ್ ಹ್ಯಾಸ್ ಡೆವಲಪ್ಡ್ ಎ DataMail.Bharat ವಿಚ್ ಪ್ರೊವೈಡ್ಸ್ ಎ ಕನ್ನಡ ಇಮೇಲ್ ಸರ್ವಿಸ್? ಅಂದರೆ ಅದು ಬಯೋಕಾನ್ ಸಂಸ್ಥೆಯನ್ನ, ಮಣಿಪಾಲ್ ಗ್ಲೋಬಲ್ ಎಜುಕೇಷನ್ನ, ಇನ್ಫೋಸಿಸ, ಡೇಟಾ ಎಕ್ಸ್ಚೇಂಜ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್. ಅಂದರೆ ಈಗ ನಾವು ಮೇಲ್ಗಳನ್ನು ಏನು ಮಾಡ್ತೀವಿ, ಇಂಗ್ಲೀಷಲ್ಲಿ ಕಳಿಸ್ತೀವಿ ಅಲ್ವಾ. ಒಂದು ವೇಳೆ ಕನ್ನಡದಲ್ಲಿ ಟೈಪ್ ಮಾಡ್ಬೇಕಂದ್ರೆ ಏನು ಮಾಡ್ತೀವಿ, ಕನ್ನಡದಲ್ಲಿ ನಾವು ಇಂಗ್ಲೀಷಲ್ಲೇ ಬಳಸಿ ಅಥವಾ ಅದರಲ್ಲಿ ಕನ್ನಡನ ತಂದು ಏನೆಲ್ಲ ಪ್ರಯತ್ನ ಮಾಡ್ತೀವಿ. ಸೊ ಅದನ್ನು ಬಿಟ್ಟು ಈಗ ನಮ್ಮ ಕನ್ನಡದಲ್ಲೇ ಒಂದು ಇಮೇಲ್ ಸೇವೆಯನ್ನು ಒದಗಿಸೋದಕ್ಕೆ DataMail.Bharat ಅಂತಂದಿದ್ದಾರೆ. ಅದು ಯಾವ ಸಂಸ್ಥೆ ಅಂದರೆ ಇಲ್ಲಿ ನೋಡಿ, ಡೇಟಾ ಎಕ್ಸ್ಚೇಂಜ್ ಟೆಕ್ನಾಲಜೀಸ್ ಪ್ರೈವೇಟ್ ಲಿಮಿಟೆಡ್ ಅವರು ಈ DataMail.Bharat ತಂದಿದ್ದಾರೆ. ಅದು ಹಲವಾರು ಭಾಷೆಗಳಲ್ಲಿ ಸೇವೆಯನ್ನು ಕೊಡ್ತಾ ಇದೆ. ಸೊ DataMail.Bharatಗೆ ಚಾಲನೆ ಭಾರತೀಯ ಭಾಷೆಗಳಲ್ಲಿ ಲಭ್ಯ ಇದೆ. ಕನ್ನಡದ ಮೊದಲ ಇಮೇಲ್ ಸೇವೆ ಆರಂಭ ಆಗುತ್ತೆ. ಓಕೆ, ಸೊ ಇದನ್ನು ನೋಡಿ, BPAC ಸಂಸ್ಥೆಯ ಸಹಯೋಗದಲ್ಲಿ ಶನಿವಾರ ನಡೆದ ವೆಬಿನಾರ್ನಲ್ಲಿ ಉದ್ಯಮಿಗಳಾದ ಬಯೋಕಾನ್ ಮುಖ್ಯಸ್ಥೆ ಕಿರಣ್ ಮಜುಮ್ದಾರ್ ಅವರು ಮತ್ತು ಮಣಿಪಾಲ್ ಗ್ಲೋಬಲ್ ಎಜುಕೇಷನ್ ಮುಖ್ಯಸ್ಥ TV ಮೋಹನ್ ದಾಸ್ ಪೈ ಅವರು ಚಾಲನೆಯನ್ನು ನೀಡಿದರು. ಇಲ್ಲಿ ನೋಡಿ, ವಿ ಸಪೋರ್ಟ್ ಇಮೇಲ್ ID DataMail.Bharat. ಚೂಸ್ ಯುವರ್ ಲ್ಯಾಂಗ್ವೇಜ್, ಯಾವ ಭಾಷೆನಾದರೂ ನಾವು ಚಾಯ್ಸ್ ಮಾಡ್ಬೋದು. ಅದು ಒಟ್ಟು 16 ಭಾಷೆಗಳಲ್ಲಿ 22 ಸ್ಕ್ರಿಪ್ಟ್ಗಳಲ್ಲಿ ಅವೈಲೇಬಲ್ ಇದೆ. ಓಕೆ, ಇಲ್ಲಿ ಕನ್ನಡ ಸಹಿತನೂ ಇದೆ ನೋಡಿ. ಓಕೆ, ಸೊ 15ನೇ ಕ್ವೆಶನು, 2020 ಸ್ವಾತಂತ್ರ್ಯ ದಿನದ ಅಂಗವಾಗಿ ಮೋದಿಯವರು ಘೋಷಿಸಿದ ಪ್ರಮುಖ ಯೋಜನೆಗಳು ಯಾವುವು? ನೋಡಿ, ಸ್ವಾತಂತ್ರ್ಯದ ದಿನ ಮೋದಿಯವರು ಏನು ಮಾಡಿದರು, ಹಲವಾರು ಪ್ರಮುಖ ಯೋಜನೆಗಳನ್ನು ತಂದಿದ್ದಾರೆ. ಏನೇನು ಘೋಷಣೆಗಳನ್ನು ಮಾಡಿದರು? ಸೊ ಯಾಕಂದರೆ ಅವು ಮುಂದಿನ ಎಕ್ಸಾಮ್ಗಳಲ್ಲಿ ಭಾಳ ಇಂಪಾರ್ಟೆಂಟ್ ಆಗ್ತವೆ. ಅವುಗಳನ್ನ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ತಾ ಹೋಗುತ್ತೆ, ಆಗ ನ್ಯೂಸ್ಗಳು ಆಗ್ತಾ ಹೋಗ್ತವೆ. ಸೊ ಅದಕ್ಕೋಸ್ಕರ ತಿಳ್ಕೊಳ್ಳೋಣ. ನೋಡಿ, 3 ವರ್ಷದಲ್ಲಿ ಪ್ರತಿ ಹಳ್ಳಿಗೂ ನೆಟ್ ಸಂಪರ್ಕವನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದಿನ 1000 ದಿನಗಳಲ್ಲಿ ಆಪ್ಟಿಕಲ್ ಫೈಬರ್ ನೆಟ್ವರ್ಕ್ ಮೂಲಕ ದೇಶದ 6 ಲಕ್ಷಕ್ಕೂ ಅಧಿಕ ಹಳ್ಳಿಗಳನ್ನು ಇಂಟರ್ನೆಟ್ ಸಂಪರ್ಕದ ಮೂಲಕ ಜೋಡಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಸೊ ಇದು ಒಂದು ಯೋಜನೆ. ಆದರೆ ಇನ್ನೊಂದು, ಕೃಷಿ ಉತ್ಪನ್ನಗಳಿಗೆ ವಿದೇಶಿ ಮಾರುಕಟ್ಟೆಯನ್ನು ಕಲ್ಪಿಸಿಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2ನೇ ಯೋಜನೆ ಆಗುತ್ತೆ.
ಇನ್ನು ಮೂರನೇದು 100 ನಗರಗಳಲ್ಲಿ ಅಭಿಯಾನವನ್ನು ಮಾಡ್ತೀವಿ. ಮಾಲಿನ್ಯ ಪ್ರಮಾಣವನ್ನು ಗಣನೀಯವಾಗಿ ತಗ್ಗಿಸುವ ನಿಟ್ಟಿನಲ್ಲಿ ದೇಶದ 100 ಆಯ್ದ ನಗರಗಳಲ್ಲಿ ಹೊಸ ಅಭಿಯಾನವನ್ನು ಶೀಘ್ರವೇ ಆರಂಭಿಸಲಾಗುವುದು ಅಂತ ಪ್ರಧಾನಿ ಹೇಳಿದರು. ಮತ್ತು ಲಡಾಖನ್ನು ಕಾರ್ಬನ್ ಮುಕ್ತವಾಗಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. 2010ರಲ್ಲಿ ರಾಷ್ಟ್ರೀಯ ಜಲಪ್ರಾಣಿ ಎಂದು ಘೋಷಿಸಲಾಗಿರುವ ಡಾಲ್ಫಿನ್ಗಳ ಉಳಿವಿಗೆ, ಅದರಲ್ಲೂ ವಿಶೇಷವಾಗಿ ಗಂಗೆಯ ತಟದಲ್ಲಿನ ಡಾಲ್ಫಿನ್ಗಳ ಸಂರಕ್ಷಣೆಗೆ 10 ವರ್ಷದ ವಿಶೇಷ ಯೋಜನೆಯನ್ನು ಶನಿವಾರ ಪ್ರಧಾನಿ ಘೋಷಿಸಿದ್ದಾರೆ. ನಾವು ಹಿಂದೆ ಯಾವುದೋ ಒಂದು ಪ್ರಶ್ನೆಯಲ್ಲಿ ನೋಡ್ತಾ ಇದ್ವಿ, ನ್ಯಾಷನಲ್ ಅಕ್ವಾಟಿಕ್ ಆ್ಯನಿಮಲ್ ಯಾವುದು ಅಂದರೆ ಅದು ಗ್ಯಾಂಗೆಟಿಕ್ ಡಾಲ್ಫಿನ್ ಆಗುತ್ತೆ ಅಂತ ಹೇಳಿದ್ವಿ. ಅಂದರೆ ಗಂಗೆ ನದಿಯ ತಟದಲ್ಲಿ ಕಂಡು ಬರ್ತಕ್ಕಂಥ ಡಾಲ್ಫಿನ್ಗಳು ನಮ್ಮ ದೇಶದ ರಾಷ್ಟ್ರೀಯ ಜಲಪ್ರಾಣಿಯಾಗಿದೆ. ಅವುಗಳನ್ನು ರಕ್ಷಣೆ ಮಾಡೋದಕ್ಕೆ, ಸಂರಕ್ಷಣೆ ಮಾಡೋದಕ್ಕೋಸ್ಕರ 10 ವರ್ಷದ ವಿಶೇಷ ಯೋಜನೆಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ, ನೆನ್ಪಿಡಬೇಕು. ಜೊತೆಗೆ ಏಷ್ಯಾದ ಸಿಂಹಗಳ ಸಂತತಿ ಸಂರಕ್ಷಣೆಗೂ ಆದ್ಯತೆ ನೀಡಲು ಪ್ರಾಜೆಕ್ಟ್ ಲಯನ್ ರೂಪಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಕೇವಲ ಏಸಿಯಾಟಿಕ್ ಲಯನ್ಸು ನಮ್ಮ ದೇಶದ ಗಿರ್ ಅರಣ್ಯ ಪ್ರದೇಶದಲ್ಲಿ ಕಂಡು ಬರ್ತವೆ ಅಂತ ನೋಡಿದ್ವಿ. 5 ವರ್ಷಗಳಿಗೊಮ್ಮೆ ಸರ್ವೆ ಆಗುತ್ತೆ. ಇತ್ತೀಚೆಗೆ ಸರ್ವೆ ಡೀಟೇಲ್ಸು ಕೂಡ ಲರ್ನ್ ಮಾಡಿದ್ವಿ. ಈಗ ಪ್ರಾಜೆಕ್ಟ್ ಟೈಗರು, ಪ್ರಾಜೆಕ್ಟ್ ಎಲಿಫೆಂಟ್ ಯಾವ ರೀತಿಯಾಗಿ ಬಂದಿದ್ದು ನಮ್ಮ ದೇಶದಲ್ಲಿ ಮತ್ತು ಮೋಸ್ಟ್ ಸಕ್ಸಸ್ಫುಲ್ ಆಗಿದ್ವು, ಅದೇ ರೀತಿಯಾಗಿ ಪ್ರಾಜೆಕ್ಟ್ ಲಯನ್ ಅಂತಕ್ಕಂಥ ಒಂದು ಹೊಸ ಯೋಜನೆಯನ್ನು ತರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಜೊತೆಗೆ ಲಡಾಖ್ನಲ್ಲಿ ಕಾರ್ಬನ್ ಮುಕ್ತವಾಗಿ ಮಾಡ್ತೀವಿ ಅಂತಲೂ ಹೇಳ್ತಾ ಇದ್ದಾರೆ. ಇನ್ನು ಜಮ್ಮು ಕಾಶ್ಮೀರದಲ್ಲಿ ಶೀಘ್ರ ಚುನಾವಣೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗ ಜಮ್ಮು ಕಾಶ್ಮೀರ ರಾಜ್ಯವನ್ನು 2 ಕೇಂದ್ರಾಡಳಿತ ಪ್ರದೇಶವಾಗಿ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಮಾಡಿದ್ರು. ಈಗ ಜಮ್ಮು ಕಾಶ್ಮೀರದಲ್ಲಿ ವಿಧಾನಸಭೆ ಇದೆ, ಆ ವಿಧಾನಸಭೆಗೆ ಚುನಾವಣೆಗಳನ್ನು ಮಾಡ್ತೀವಿ ಅಂತಲೂ ಸಹಿತ ಹೇಳ್ತಾ ಇದ್ದಾರೆ. ಓಕೆ, ಸೊ ನೆಕ್ಸ್ಟು ಕ್ವಶನ್ ನಂಬರ್ 16. ಕೇಂದ್ರ ಸರ್ಕಾರದ ಗ್ರೂಪ್ ಬಿ ಮತ್ತು ಸಿ ಹುದ್ದೆಗಳಿಗೆ ಒಂದೇ ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸಲು ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ? ಸೊ ನಿಮಗೆಲ್ಲ ಇದು ಭಾಳಷ್ಟು ಖುಷಿ ತರ್ತಕ್ಕಂಥ ವಿಚಾರ. ಕೆಲವರು ಇಲ್ಲಿ ಪರ ವಿರೋಧ ಚರ್ಚೆ ಆಗ್ತಾ ಇದೆ, ಅದ್ರ ಬಗ್ಗೆ ಬೇಡ. ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನು ಯೂಸ್ ಆಗುತ್ತೆ ಅದನ್ನು ನೋಡೋಣ. ಅದು ಪರ ವಿರೋಧವನ್ನು ಬೇಕಾದರೆ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಬೇಕಾದರೆ. ಓಕೆ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಈಸ್ ಪ್ರಪೋಸ್ಡ್ ಟು ಬಿ ಎಸ್ಟಾಬ್ಲಿಷ್ಡ್ ಟು ಕಂಡಕ್ಟ್ ಎ ಸಿಂಗಲ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಫಾರ್ ಆಲ್ ಸೆಂಟ್ರಲ್ ಗವರ್ನಮೆಂಟ್ ಗ್ರೂಪ್ ಬಿ ಆ್ಯಂಡ್ ಸಿ ಪೋಸ್ಟ್ಸ್? ಸೊ ಅಂದರೆ ಸೆಂಟ್ರಲ್ ಗೌರ್ಮೆಂಟು ಹಲವಾರು ಒಂದು ಹುದ್ದೆಗಳಿಗೆ ಕರಿತಾ ಇದೆ, ನೀವು ಬರಿತಾ ಇರ್ತೀರಿ. ಯೂಶಲಿ ನಮ್ಮ ಕರ್ನಾಟಕದವ್ರು ನಾವು ನಮ್ಮ ಕರ್ನಾಟಕ ಜಾಬ್ಸ್ ಬರೆಯೋದಕ್ಕೆ ಇಷ್ಟಪಡ್ತೀವಿ ಹೊರತು ಸೆಂಟ್ರಲ್ ಜಾಬ್ಸ್ ಬರೆಯೋದಕ್ಕೆ ಯಾಕೋ ಏನೋ ಜಾಸ್ತಿ ಜನ ಇಷ್ಟಪಡ್ತಾ ಇಲ್ಲ. ಸೊ ಈವನ್ ನನಗೂ ಸಹಿತ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಭಾಳಷ್ಟು ಅವಕಾಶ ಇದ್ರೂ ನನಗೂ ಕರ್ನಾಟಕದಲ್ಲೇ ಇರೋಕ್ಕೆ ಇಷ್ಟ ಇತ್ತು. ಇಲ್ಲೇ ಅದೇನೋ ನಾವು ಕರ್ನಾಟಕದವರು ಹಾಗೇ ಏನೋ ಮೋಸ್ಟ್ಲಿ. ಓಕೆ, ಸೊ ಆದಷ್ಟು ನಮ್ಮ ಊರು ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಇರೋಕ್ಕೆ ನಾವು ಭಾಳಷ್ಟು ಇಷ್ಟಪಡ್ತೀವಿ. ಸೊ ಹಾಗಾಗಿ ನಾವು ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಭಾಳಷ್ಟು ಸೆಂಟ್ರಲ್ ಗೌರ್ಮೆಂಟ್ ಆಫೀಸಲ್ಲಿ ಬೇರೆ ರಾಜ್ಯದವರೇ ಜಾಸ್ತಿ ಬಂದುಬಿಟ್ಟಿದ್ದಾರೆ. ಸೊ ಅದು ನಮಗೆಲ್ಲ ಗೊತ್ತಿದೆ. ಸೊ ಆದರೂ ನಾನೀಗ ಇದ್ದರೂ ನಿಮಗೇನು ಸಜೆಸ್ಟ್ ಮಾಡ್ತಾ ಇದ್ದೀನಿ ಅಂದರೆ, ಪ್ಲೀಸ್ ರೈಟ್ ಈವನ್ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸನ್ನು ಸಹಿತ ನೀವು ಬರೀರಿ. ಓಕೆ, ಸೊ SSC ಕರೀತಾರೆ, ಈವನ್ IBPS ಬ್ಯಾಂಕಿಂಗ್ ಎಕ್ಸಾಮ್ಸ್ ಇದು, RRB ಎಕ್ಸಾಮ್ಸ್ ಎಷ್ಟೆಲ್ಲ ಕರೀತಾರೆ, ಲಕ್ಷ ಪೋಸ್ಟ್ ಇರ್ತವೆ, ಬರೀರಿ. ಈಗ ಆ 3 ಸಂಸ್ಥೆಗಳು ಏನು ನಡೆಸ್ತಾ ಇದ್ವು, SSC, RRB, IBPS, ಅವುಗಳೆಲ್ಲವನ್ನು ಮರ್ಜ್ ಮಾಡಿ ಕೇವಲ ಒಂದೇ ಒಂದು ಟೆಸ್ಟಿಂಗ್ ಏಜೆನ್ಸಿ ಅಥವಾ ಒಂದೇ ಒಂದು ರಿಕ್ರೂಟ್ಮೆಂಟ್ ಏಜೆನ್ಸಿನ ಮಾಡಬೇಕಂತಿದ್ದಾರೆ. ಸೊ ಯಾವ ಏಜೆನ್ಸಿ ಅಂತ ಇಲ್ಲಿ ಕ್ವಶನ್ ಆಗುತ್ತೆ. ನಾನು ಆಲ್ರೆಡಿ ಸುಮಾರು ಇನ್ಫಾರ್ಮೇಷನ್ನ ಬಿಟ್ಕೊಟ್ಬಿಟ್ಟೆ, ನೋಡೋಣ. ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿನ NRA, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ NTA, IBPS ಅಥವಾ CBSE ಬೋರ್ಡ್. ಅಂದರೆ ಯಾವ ಸಂಸ್ಥೆಯನ್ನು ದೇಶಕ್ಕೆ ಒಂದೇ ಒಂದು ಸಾಮಾನ್ಯ ಪ್ರವೇಶ ಪರೀಕ್ಷೆಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆಯನ್ನು ಹುಟ್ಟು ಹಾಕ್ತಾ ಇದೆ ಕೇಂದ್ರ ಸರ್ಕಾರ, ಯಾವುದು ಅಂದರೆ ಅದು ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ NRA ಆಗುತ್ತೆ. ಇನ್ನು NTA ಅಂದರೆ ಅದು ಕಾಮನ್ ಎಂಟ್ರೆನ್ಸ್ ಟೆಸ್ಟ್, ಇದಕ್ಕೆ ಯಾವುದಕ್ಕೆ ನೀಟ್ ಎಕ್ಸಾಮ್ಗಳಿಗೆ, JEE ಎಕ್ಸಾಮ್ಗಳಿಗೆ ಮಾಡೋದಕ್ಕೆ NTA ಇದೆ. ಇನ್ನು ರಿಕ್ರೂಟ್ಮೆಂಟ್ ರಿಲೇಟೆಡ್ ಎಕ್ಸಾಮ್ಸ್ಗೆ, ಜಾಬ್ ರಿಲೇಟೆಡ್ ಎಕ್ಸಾಮ್ಸನ್ನು NRA ನೋಡ್ಕೊಳ್ಳುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟು, ಇದೇ ಥರ ಒಂದು ವೇಳೆ ಕೇಂದ್ರ ಸರ್ಕಾರ ತಂದುಬಿಟ್ರೆ ನೆಕ್ಸ್ಟ್ ರಾಜ್ಯ ಸರ್ಕಾರ ಕೂಡ ಅದೇ ರೀತಿಯ ಒಂದು ಸಂಸ್ಥೆಯನ್ನು ತರುತ್ತೆ. ಆಗ ನಮ್ಮ ಗ್ರೂಪ್ ಬಿ ಮತ್ತು ಸಿಗಳಿಗೆ ಕೇವಲ ಒಂದೇ ಎಕ್ಸಾಮ್ ಮಾಡ್ತಾರೆ. ಸೊ ಕರ್ನಾಟಕ ಸಹಿತ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳುತ್ತೆ, ಡೆಫಿನೆಟ್ಲಿ ಬೇಗನೆ ಇಂಪ್ಲಿಮೆಂಟ್ ಮಾಡ್ಕೊಳ್ತಾರೆ. ಈಗ ನೋಡಿ, ಈಗ ಏನು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿತ್ತು, ಅದನ್ನು ನಮ್ಮ ಕರ್ನಾಟಕ ರಾಜ್ಯನೇ ನಾವೇ ಮೊದಲಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಆಲ್ರೆಡಿ ಹೈಯರ್ ಎಜುಕೇಷನ್ ಮಿನಿಸ್ಟರ್ ಅವರು ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಥರದ ಕೇಂದ್ರದ ಪಾಲಿಸಿಗಳನ್ನು ನಮ್ಮ ರಾಜ್ಯ ಸರ್ಕಾರ ಬೇಗನೆ ಇಂಪ್ಲಿಮೆಂಟ್ ಮಾಡುತ್ತೆ. ಒಂದು ವೇಳೆ ಇದು ಜಾರಿಗೆ ಬಂದರೆ ನಮ್ಮಲ್ಲೂ ಸಹಿತ ಒಂದೇ ಒಂದು ಏಜೆನ್ಸಿ ಬರ್ತಕ್ಕಂಥ ಚಾನ್ಸಸ್ ಹೆಚ್ಚಿಗೆ ಇದೆ. ಆಗ ನೀವು ಒಂದೇ ಪರೀಕ್ಷೆಯನ್ನು ಬರಿಬೋದು. ಬಟ್ ಅದರಲ್ಲಿ ಕೆಲವೊಂದು ಲೂಪ್ ಹೋಲ್ಗಳಿದ್ದಾವೆ ಅಂತ ಭಾಳಷ್ಟು ಜನ ಹೇಳ್ತಾ ಇದ್ದೀರಿ, ನೋಡೋಣ ಏನೇನು ಲೂಪ್ ಹೋಲ್ ಇರ್ಬೋದು ಅಂತ.
ಸಾಮಾನ್ಯ ಪ್ರವೇಶ ಪರೀಕ್ಷೆ ನಡೆಸುವ NRA ಸ್ಥಾಪನೆಗೆ ಕೇಂದ್ರದ ಸಂಪುಟ ಒಪ್ಪಿಗೆ ನೀಡಿದೆ. ಉದ್ಯೋಗಕ್ಕೆ ಒಂದೇ ಪರೀಕ್ಷೆ. ಅಂದರೆ ಹಲವಾರು ಪರೀಕ್ಷೆಗಳನ್ನು ಬರಿತಾ ಇದ್ವಿ. ಈಗ ನೀವೇ ನೋಡಿ, ಮೊನ್ನೆ KS ಪ್ರಿಲಿಮ್ಸ್ ಬರೆದ್ರಿ, ನೆಕ್ಸ್ಟ್ FDA ಕರಿತಾರೆ, FDA ಬರೀಬೇಕು, ಮತ್ತು SDA ಕರಿತಾರೆ, ಅದಕ್ಕೆ ಬೇರೆ ಫೀಸ್ ಕಟ್ಟಬೇಕು, ಅದಕ್ಕೆ ಬೇರೆ ಅಪ್ಲಿಕೇಶನ್ ಹಾಕಬೇಕು, ಅದಕ್ಕೆ ಬೇರೆ ಪ್ರಿಪೇರ್ ಆಗಬೇಕು, ಅದಕ್ಕೆ ಬೇರೆ ಎಕ್ಸಾಮ್ ಬರೀಬೇಕು. ನೆಕ್ಸ್ಟ್ ಗ್ರೂಪ್ C ಬರುತ್ತೆ, ಅದಕ್ಕೆ ಬೇರೆ ಮತ್ತು ಇನ್ನೊಂದು ಯಾವುದೋ PC ಬರುತ್ತೆ, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್. ಸೊ ಎಷ್ಟು ಪರೀಕ್ಷೆಗಳಿದ್ದಾವಲ್ವ, ಬರೀ ಪರೀಕ್ಷೆ ಬರೆಯೋದೇ ಆಗೋಗ್ಬಿಡುತ್ತೆ. ಸೊ ಇದನ್ನೆಲ್ಲ ಹೋಗಲಾಡಿಸೋದಕ್ಕೆ ಈ ಒಂದು ಸಂಸ್ಥೆಯನ್ನು ತರ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೋಡಿ, ಕೇಂದ್ರ ಸರ್ಕಾರದ ಉದ್ಯೋಗಗಳ ನೇಮಕಾತಿಗಾಗಿ ಸಾಮಾನ್ಯ ಪ್ರವೇಶ ಪರೀಕ್ಷೆ CETಯನ್ನು ನಡೆಸುವ ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ ನ್ಯಾಷನಲ್ ರಿಕ್ರೂಟ್ಮೆಂಟ್ ಏಜೆನ್ಸಿ NRA ಸ್ಥಾಪನೆಗೆ ಕೇಂದ್ರ ಸಚಿವ ಸಂಪುಟವು ಬುಧವಾರ ಅನುಮೋದನೆಯನ್ನು ನೀಡಿದೆ. ಒಂದೇ ರೀತಿಯ ಅರ್ಹತಾ ಮಾನದಂಡಗಳಿರುವ ಮಧ್ಯಮ ಮತ್ತು ಕಿರಿಯ ಶ್ರೇಣಿಗಳ ಗ್ರೂಪ್ B ಮತ್ತು C ಉದ್ಯೋಗಗಳಿಗೆ ಈ CET ವ್ಯಾಪ್ತಿಗೆ ಬರಲಿವೆ. ಓಕೆ, ಸೊ ಹಲವಾರು ಬಾರಿ ಪರೀಕ್ಷೆ ಬರೀಬೇಕಾಗಿತ್ತು ಸ್ಟೂಡೆಂಟ್ಸು, ಮತ್ತು ಪರೀಕ್ಷಾ ಶುಲ್ಕವನ್ನು ಭರಿಸಬೇಕಾಗಿತ್ತು. ಸೊ ಆದ್ದರಿಂದ ಈ ಒಂದು ಯೋಜನೆಯನ್ನು ತರ್ತಾ ಇದ್ದೇನೆ. ಸಿಬ್ಬಂದಿ ನೇಮಕಾತಿ ಆಯೋಗ SSC, ರೈಲ್ವೆ ನೇಮಕಾತಿ ಮಂಡಳಿ RRB ಮತ್ತು ಬ್ಯಾಂಕ್ ಸಿಬ್ಬಂದಿ ಆಯ್ಕೆ ಸಂಸ್ಥೆ IBPS ಈಗ ನೇಮಕಾತಿಗಾಗಿ ಪ್ರತ್ಯೇಕ ಪರೀಕ್ಷೆಗಳನ್ನು ನಡೆಸುತ್ತಿವೆ. ಇನ್ನು ಮುಂದೆ ಇವೆಲ್ಲವೂ CETಯಲ್ಲಿ ಒಳಗೊಳ್ಳಲಿವೆ. ಬರ್ತಾ ಏನು ಮಾಡ್ತಾರೆ, ಟೆಕ್ನಿಕಲ್ ಪೋಸ್ಟ್ಗಳನ್ನು ಸೇರಿಸ್ತಾ ಒಂದೇ ಎಕ್ಸಾಮ್ನ ಮಾಡ್ತಕ್ಕಂಥ ಉದ್ದೇಶವನ್ನು ಮಾಡ್ತಾರೆ. ಇದರ ಈ ವಿವರಗಳೇನು? ಅಭ್ಯರ್ಥಿಗಳು ಎಷ್ಟು ಬಾರಿ ಬೇಕಾದರೂ CET ಬರೆಯಬಹುದು. ಅಭ್ಯರ್ಥಿಗಳಿಗೆ ವಯೋಮಿತಿ ಅನ್ವಯ ಆಗಲಿದೆ. ಒಂದು ಬಾರಿ ಪಡೆದ ಅಂಕವು 3 ವರ್ಷಗಳವರೆಗೆ ಮೌಲಿಕವಾಗಿರುತ್ತದೆ. ನೆನ್ಪಿಡಬೇಕು, ಒಂದು ಸಲ ಬರೆದ್ರೆ 3 ಬಾರಿ ಆ ಒಂದು ಸ್ಕೋರು ವ್ಯಾಲಿಡ್ ಆಗಿರುತ್ತೆ. ಒಂದು ವೇಳೆ ಈ 3 ವರ್ಷಗಳಲ್ಲಿ ಹಲವು ಬಾರಿ ಪರೀಕ್ಷೆ ಬರೆದಿದ್ದರೆ ಅವುಗಳಲ್ಲಿ ಅತ್ಯುತ್ತಮ ಅಂಕಗಣನೆಗೆ ಬರಲಿದೆ. ಅಂದರೆ 3 ಸಲ ಎಕ್ಸಾಮ್ ಬರೆದ್ರೆ ಅದರಲ್ಲಿ ಹೈಯೆಸ್ಟ್ ಯಾವುದಿರುತ್ತೆ ಅದನ್ನು ತೊಗೊಳ್ತಾರೆ. ನೀವು ಈ ವರ್ಷ ಎಕ್ಸಾಮ್ ಬರೆದ್ರೆ ಮತ್ತು ಮುಂದಿನ ವರ್ಷ ಅಯ್ಯೋ ನನ್ನ ಕಡಿಮೆ ಆಗ್ಬಿಟ್ರೆ ಹೆಂಗೆ ಅಂತ ಆಲೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಮುಂದಿನ ವರ್ಷ ಏನೋ ಕಡಿಮೆ ಬಂದರೆ ಇದೇ ವರ್ಷದ್ದೇ ತೊಗೊಳ್ತಾರೆ. ಒಂದು ವೇಳೆ ಇದಕ್ಕಿಂತ ಒಂದು ಒಳ್ಳೆಯ ಅಂಕ ಬಂದರೆ ಮುಂದಿನ ವರ್ಷ ಅದನ್ನು ತೊಗೊಳ್ತಾರೆ. ಸೊ ಒಂದು ರೀತಿಯಲ್ಲಿ ಅಡ್ವಾಂಟೇಜ್ ಆಗುತ್ತೆ, ಒಂದು ರೀತಿಯಲ್ಲಿ ಡಿಸ್ಅಡ್ವಾಂಟೇಜ್ ಇದೆ. ಏನು ಡಿಸ್ಅಡ್ವಾಂಟೇಜ್ ಅಂತ ಇಲ್ಲಿ ನಾನು ಡಿಸ್ಕಸ್ ಮಾಡೋಕ್ಕೆ ಹೋಗಲ್ಲ, ನೋಡೋಣ ನಾವು ಯಾವ್ದಾರ ಲೈವ್ ಸೆಷನ್ ಬಂದಾಗೆ ಮಾತಾಡೋಣ. ಮತ್ತು ಆರಂಭದ ವರ್ಷಗಳಲ್ಲಿ ವರ್ಷಕ್ಕೆ 2 ಬಾರಿ CETಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಆಮೇಲೆ ಪ್ರತಿ ಜಿಲ್ಲೆಯಲ್ಲಿಯೂ ಒಂದು ಪರೀಕ್ಷಾ ಕೇಂದ್ರ ಇರಲಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡೋಣ ಎಷ್ಟು ಸಾಧ್ಯ ಆಗುತ್ತೆ ಅಂತ. ಸೊ 17ನೇ ಕ್ವಶನು, ಕರ್ನಾಟಕ ರಾಜ್ಯದಲ್ಲಿ ಡಿಜಿಟಲ್ ಆರ್ಥಿಕತೆ ಉತ್ತೇಜಿಸಲು ಮತ್ತು ಹೂಡಿಕೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಯಾವ ಸಂಸ್ಥೆಯನ್ನು ಸ್ಥಾಪಿಸಲು ಉದ್ದೇಶಿಸಲಾಗಿದೆ? ಅಂದರೆ ನಮ್ಮ ರಾಜ್ಯದಲ್ಲಿ ಒಂದು ಡಿಜಿಟಲ್ ಆರ್ಥಿಕತೆಯನ್ನು ಉತ್ತೇಜಿಸಬೇಕು ಮತ್ತು ಹೂಡಿಕೆಯನ್ನು ಆಕರ್ಷಿಸಬೇಕು ಅನ್ನೋ ಉದ್ದೇಶದಿಂದ ಒಂದು ಸಂಸ್ಥೆಯನ್ನು, ಒಂದು ಸೊಸೈಟಿಯನ್ನು, ಒಂದು ಮಿಷನನ್ನು ತರಬೇಕು ಅನ್ನೋ ಉದ್ದೇಶದಿಂದ ರಾಜ್ಯ ಸರ್ಕಾರ ನಿರ್ಧಾರವನ್ನು ಮಾಡಿದೆ. ಯಾವುದದು? ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗನೈಸೇಷನ್ ಈಸ್ ಏಮ್ಡ್ ಎಟ್ ಪ್ರಮೋಟಿಂಗ್ ಡಿಜಿಟಲ್ ಎಕಾನಮಿ ಆ್ಯಂಡ್ ಅಟ್ರಾಕ್ಟಿಂಗ್ ಇನ್ವೆಸ್ಟ್ಮೆಂಟ್ ಇನ್ ದ ಸ್ಟೇಟ್ ಆಫ್ ಕರ್ನಾಟಕ? ಅಂದರೆ ಏನು ಅದು? ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ, ಅಥವಾ ಬಿಸ್ನೆಸ್ ಕರ್ನಾಟಕನ, ಅಥವಾ ಇನ್ವೆಸ್ಟ್ ಕರ್ನಾಟಕನ, ಅಥವಾ ಇನ್ವೆಸ್ಟ್ ಕರ್ನಾಟಕ ಮಿಷನ್? ಅಂದರೆ ಸರಿಯಾದ ಉತ್ತರ, ಕರ್ನಾಟಕದಲ್ಲಿ ಡಿಜಿಟಲ್ ಆರ್ಥಿಕತೆಯನ್ನು ಉತ್ತೇಜಿಸುವ ಮತ್ತು ಹೂಡಿಕೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನನ್ನು ತರ್ತಾ ಇದೆ ರಾಜ್ಯ ಸರ್ಕಾರ. ಇಲ್ಲಿ ನೋಡಿ, ಎಲೆಕ್ಟ್ರಾನಿಕ್ಸ್ ಕ್ರಾಂತಿಗೆ ರಹದಾರಿ, 40,000 ಉದ್ಯೋಗ ಮತ್ತು 6,000 ಕೋಟಿ ಹೂಡಿಕೆಯನ್ನು ಮಾಡ್ತಾ ಇದೆ ಅಂತ ಇಲ್ಲಿ ನೋಡಿ CN ಅಶ್ವತ್ಥನಾರಾಯಣ ಅವರು ಹೇಳ್ತಾ ಇದ್ದಾರೆ. ಯಾವ ಒಂದು ಉದ್ಯಮಗಳನ್ನು ಸ್ಥಾಪನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ? ವಿಭಿನ್ನ ಬಗೆಯ ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನೆ ಮತ್ತು ವಿನ್ಯಾಸ, ಸೆಮಿಕಂಡಕ್ಟರ್ಗಳ ವಿನ್ಯಾಸ ಮತ್ತು ತಯಾರಿ, ಎಲೆಕ್ಟ್ರಾನಿಕ್ ಉತ್ಪಾದನಾ ಸೇವೆ, ಸೋಲಾರ್ ಸೆಲ್ಗಳು, LED ಬಲ್ಬ್ಗಳ ತಯಾರಿಕಾ ಸಂಸ್ಥೆಗಳನ್ನು ಸ್ಥಾಪಿಸ್ತು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಇಂಪಾರ್ಟೆಂಟ್ ಆಗಿ ನೋಡಿ, 3 ಜಿಲ್ಲೆಗಳಲ್ಲಿ ಕ್ಲಸ್ಟರ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ್ಯಾವು? ಎಲೆಕ್ಟ್ರಾನಿಕ್ಸ್ ಉತ್ಪನ್ನಗಳ ಉತ್ಪಾದನೆ ಮತ್ತು ವಿನ್ಯಾಸಕ್ಕೆ 3 ಜಿಲ್ಲೆಗಳಲ್ಲಿ ಕ್ಲಸ್ಟರ್ಗಳನ್ನು ಸ್ಥಾಪಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್, ಮೈಸೂರು ಜಿಲ್ಲೆಯಲ್ಲಿ PCB ಅಂದರೆ ಪ್ರಿಂಟೆಡ್ ಸರ್ಕ್ಯೂಟ್ ಅಸೆಂಬ್ಲಿ ಬೋರ್ಡ್ ಮತ್ತು ICB, ಚಿತ್ರದುರ್ಗದಲ್ಲಿ LED ದೀಪಗಳು ಉತ್ಪಾದನೆ ಆಗಲಿವೆ. ಹೀಗೆ ಒಟ್ಟು 10,000ಕ್ಕೂ ಅಧಿಕ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ಚಿಕ್ಕಬಳ್ಳಾಪುರ, ಮೈಸೂರು ಮತ್ತು ಚಿತ್ರದುರ್ಗ. ಇನ್ನು ಡಿಜಿಟಲ್ ಎಕಾನಮಿ ಮಿಷನ್ ನೋಡಿ, ರಾಜ್ಯದಲ್ಲಿ ಡಿಜಿಟಲ್ ಆರ್ಥಿಕತೆ ಉತ್ತೇಜಿಸಲು ಮತ್ತು ಹೂಡಿಕೆಯನ್ನು ಆಕರ್ಷಿಸುವ ಉದ್ದೇಶದಿಂದ ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ನ ಸ್ಥಾಪನೆ ಮಾಡಲಾಗುವುದು ಎಂದು ಡಾಕ್ಟರ್ ಅಶ್ವತ್ಥನಾರಾಯಣ ಅವರು ಹೇಳಿದರು. ಈ ಕ್ಷೇತ್ರದಲ್ಲಿ ಹೊಸದಾಗಿ ಬರುವ ಕಂಪನಿಗಳಿಗೆ ಸೇವೆಯನ್ನು ಒದಗಿಸುವ ಮತ್ತು ನೀತಿ ನಿರೂಪಣೆ ಮಾಡುವ ಕೆಲಸವನ್ನು ಕರ್ನಾಟಕ ಡಿಜಿಟಲ್ ಎಕಾನಮಿ ಮಿಷನ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ನೆನ್ಪಿಡ್ಬೇಕು. ಓಕೆ, ಇನ್ನು 18ನೇ ಕ್ವಶನ್ನು, ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು? ದೊಡ್ಡರಂಗೇಗೌಡ, ಹಂಸಲೇಖ, SL ಭೈರಪ್ಪ, ಮನು ಬಳಿಗಾರ್. ಅಂದರೆ ಸರಿಯಾದ ಉತ್ತರ ದೊಡ್ಡರಂಗೇಗೌಡರು ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯ ನೂತನ ಅಧ್ಯಕ್ಷರಾಗಿದ್ದಾರೆ.
ನೋಡಿ, ದೊಡ್ಡರಂಗೇಗೌಡ ಅಧ್ಯಕ್ಷರಾಗಿ ನೇಮಕ. ಸಾರ್ವಜನಿಕ ಗ್ರಂಥಾಲಯ ಇಲಾಖೆಯಡಿ ಕಾರ್ಯನಿರ್ವಹಿಸುವ ರಾಜ್ಯಮಟ್ಟದ ಪುಸ್ತಕ ಆಯ್ಕೆ ಸಮಿತಿಯನ್ನು ಪುನರ್ರಚಿಸಿರುವ ಸರ್ಕಾರ ಸಾಹಿತಿ ದೊಡ್ಡರಂಗೇಗೌಡ ಅವರನ್ನು ಅಧ್ಯಕ್ಷರನ್ನಾಗಿ ನೇಮಿಸಿ ಆದೇಶವನ್ನು ಮಾಡಿದೆ. ಇದರಲ್ಲಿ ಬೇರೆ ಬೇರೆ ಸದಸ್ಯರು ಇರ್ತಾರೆ. ಕನ್ನಡ ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರು ಮತ್ತು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಕೂಡ ಇದರ ಒಂದು ಸದಸ್ಯರಾಗಿರ್ತಾರೆ, ನೆನಪಿಡ್ಬೇಕು. ಇನ್ನು 19ನೇ ಕ್ವಶನು, ಬೀದಿ ಬದಿ ವ್ಯಾಪಾರಿಗಳಿಗೆ ದುಡಿಯುವ ಬಂಡವಾಳಕ್ಕೆ ಸಾಲ ನೀಡುವ ಕೇಂದ್ರ ಸರ್ಕಾರದ ಯೋಜನೆ ಯಾವುದು? ಅಂದರೆ ಸ್ಟ್ರೀಟ್ ವೆಂಡರ್ಸ್ ಅಂತ ಕರಿತೀವಿ. ಅವರು ಏನು ದುಡಿತಾರಲ್ವ, ಅವರಿಗೆ ಬಂಡವಾಳ ಬೇಕಾಗಿರುತ್ತೆ ಕೆಲಸ ಮಾಡೋದಕ್ಕೆ. ಆ ಬಂಡವಾಳವನ್ನು ಸಾಲವಾಗಿ ನೀಡ್ತಕ್ಕಂಥ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ತಂದಿದೆ. ಅದು ಯಾವ ಒಂದು ಯೋಜನೆ? ಸ್ವಾತಂತ್ರ್ಯನ, ಸನ್ಮಾನನ, ಸಮ್ಮಾನನ ಅಥವಾ ಸ್ವನಿಧಿ ಅಂದರೆ ಸ್ವನಿಧಿ ಅಂತಕ್ಕಂಥ ಒಂದು ಯೋಜನೆಯನ್ನು ತಂದಿದೆ. ಅದು ಬೀದಿ ಬದಿ ವ್ಯಾಪಾರಿಗಳಿಗೆ ದುಡಿಯುವ ಬಂಡವಾಳಕ್ಕೆ ಸಾಲ ನೀಡ್ತಕ್ಕಂಥ ಕೇಂದ್ರ ಸರ್ಕಾರದ ಯೋಜನೆ ನೋಡಿ. ಸ್ವನಿಧಿ ಆ್ಯಪ್ಗೆ ಚಾಲನೆ. PM ಸ್ವನಿಧಿ ಯೋಜನೆಯಡಿ ಬೀದಿ ಬದಿ ವ್ಯಾಪಾರಿಗಳು ಸಾಲ ಕೋರಿ ಸಲ್ಲಿಸುವ ಅರ್ಜಿಗಳನ್ನು ನಗರ ಸ್ಥಳೀಯ ಸಂಸ್ಥೆಗಳು ಸ್ವೀಕರಿಸಲು ಅನುವು ಮಾಡಿಕೊಡುವ ಆ್ಯಪ್ಗೆ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಚಾಲನೆಯನ್ನು ನೀಡಿದರು. ಸೊ ಇದರ ಉದ್ದೇಶ ಏನಾಗಿರುತ್ತೆ? ಈ ಯೋಜನೆಯ ಫಲಾನುಭವಿಗಳಿಗೆ PM ಆವಾಸ ಯೋಜನೆಯಡಿ ಮತ್ತು ಆಯುಷ್ಮಾನ್ ಭಾರತ, ಉಜ್ವಲ ಯೋಜನೆ, ಜನಧನ ಯೋಜನೆ ಸೇರಿದಂತೆ ಇತರ ಯೋಜನೆಗಳ ಅಡಿ ನೆರವನ್ನು ವಿಸ್ತರಿಸ್ತಕ್ಕಂಥ ಕೆಲಸವನ್ನು ಮಾಡ್ಬೋದು. ಸೊ ಇದರ ಇನ್ನೊಂದು ವಿಶೇಷತೆ ಏನಂದರೆ, ಒಟ್ಟು ಬೀದಿ ಬದಿ ವ್ಯಾಪಾರಿಗಳಿಗೆ 10,000ವರೆಗೆ ದುಡಿಯುವ ಬಂಡವಾಳದ ರೂಪದಲ್ಲಿ ಸಾಲವನ್ನು ಪಡಿತಾ ಇದ್ದರು ಮತ್ತು 1 ವರ್ಷದ ಅವಧಿಯಲ್ಲಿ ಹಲವಾರು ಕಂತುಗಳಲ್ಲಿ ಮರುಪಾವತಿ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಾರೆ. ಅದೇ ಸ್ವನಿಧಿ ಯೋಜನೆ. ಅದಕ್ಕೆ ಈಗೊಂದು ಆ್ಯಪನ್ನು ಬಿಡುಗಡೆ ಮಾಡಿದ್ದಾರೆ. ಇಲ್ಲಿ ನೋಡಿ, ಸ್ಟ್ರೈವಿಂಗ್ ಫಾರ್ ಆತ್ಮನಿರ್ಭರ್ ಭಾರತ್. ಓಕೆ, 20 ಲಕ್ಷ ಕೋಟಿಯ 10% ಆಫ್ GDPಯ ಒಂದು ಅಷ್ಟು ಹಣವನ್ನು ಕೊಡ್ತೀವಿ ನಾವು ಬೇರೆ ಬೇರೆ ಯೋಜನೆಗಳಿಗೆ ಅಂತ ಪ್ರಧಾನಮಂತ್ರಿಗಳು ಹೇಳಿದರು, ನಿಮಗೆಲ್ಲ ಗೊತ್ತಿದೆ. ಓಕೆ, ಸೊ ಕರೋನಾ ವೈರಸ್ ಪ್ಯಾಂಡಮಿಕ್ ರಿಲೇಟೆಡ್ ಎಕನಾಮಿಕ್ ಪ್ಯಾಕೇಜನ್ನು 12 ಮೇ 2020 ಘೋಷಣೆಯನ್ನು ಮಾಡಿದರು. ಅದರ ಭಾಗವಾಗಿ ನೋಡಿ, PM ಸ್ಟ್ರೀಟ್ ವೆಂಡರ್ಸ್ ಆತ್ಮನಿರ್ಭರ್ ನಿಧಿ ಅಥವಾ PM ಸ್ವನಿಧಿ ಅಂತ ಕರೆದಿದ್ದೆ. ಅದರಲ್ಲಿ 10,000 ರೂಪಾಯಿಗಳನ್ನು ಕೊಡ್ತಾರೆ. ಹಲವಾರು ಕಂತುಗಳಲ್ಲಿ ಅವರು ವಾಪಸ್ ಕೊಡ್ಬೋದು. ಸೊ ಮತ್ತು ಆಗಸ್ಟ್ 2020 ಭಾಗ 3 ಅಥವಾ ವೀಕ್ 3 ಕೊನೆಯ ಪ್ರಶ್ನೆ. ಕೇಂದ್ರ ಸರ್ಕಾರವು ಬಿಡುಗಡೆ ಮಾಡುವ ಸ್ವಚ್ಛ ಸರ್ವೇಕ್ಷಣಾ ವರದಿ 2020 ಪ್ರಕಾರ ಸತತ 4ನೇ ಬಾರಿಗೆ ಮೊದಲ ಸ್ಥಾನ ಪಡೆದ ನಗರ ಯಾವುದು? Which city was ranked first for the 4th consecutive year by the central government ಸ್ವಚ್ಛ ಸರ್ವೇಕ್ಷಣಾ ಅಭಿಯಾನ ಅಥವಾ ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ರಿಪೋರ್ಟ್ 2020 ಅಂದರೆ ನೋಡಿ, ಈ ಒಂದು ವರದಿ ಪ್ರಕಾರ ಯಾವುದೋ ಒಂದು ನಗರ ಕಳೆದ 4 ವರ್ಷಗಳಿಂದ ಅಂದರೆ 2017, 2018, 2019 ಮತ್ತು ಈ ವರ್ಷ 2020 ಪ್ರತಿ ವರ್ಷವೂ ಮೊದಲನೇ ಸ್ಥಾನದಲ್ಲಿ ಪಡಿತಾನೆ ಬರ್ತಾ ಇದೆ. ಅದು ಯಾವ ನಗರ? ಮೈಸೂರು, ಬೆಂಗಳೂರು, ಇಂದೋರ್, ಕಾನ್ಪುರ್ ಅಂದರೆ ಸರಿಯಾದ ಉತ್ತರ ನೋಡಿ. ಇಂದೋರು ಸರಿಯಾದ ಉತ್ತರ ಆಗುತ್ತೆ. ಅದು ಸತತ 4ನೇ ಬಾರಿಗೆ ಮೊದಲ ಸ್ಥಾನವನ್ನು ಪಡೆದಿದೆ ಸ್ವಚ್ಛ ಸರ್ವೇಕ್ಷಣಾ ರಿಪೋರ್ಟಲ್ಲಿ. ಓಕೆ, ಸೊ ಮೊದಲನೇ ಬಾರಿ 2016ರಲ್ಲಿ ಈ ಒಂದು ರಿಪೋರ್ಟನ್ನು ಕೊಟ್ಟಿದ್ದರು ಮೊದಲನೇ ಬಾರಿಗೆ. ಆವಾಗ ಮೈಸೂರು ಮೊದಲನೇ ಸ್ಥಾನದಲ್ಲಿ ಬಂದಿತ್ತು. ಅದಾದ ನಂತರ 4 ವರ್ಷಗಳು ಈಗ ಇಂದೋರೇ ಬರ್ತಾ ಇದೆ. ಇಲ್ಲಿ ನೋಡಿ, ಇಂದೋರ್ಗೆ 4ನೇ ಬಾರಿ ಸ್ವಚ್ಛ ಹಿರಿಮೆ. 2020ನೇ ಸಾಲಿನ ಸ್ವಚ್ಛ ಸರ್ವೇಕ್ಷಣಾ ವರದಿ ಬಿಡುಗಡೆ, ವರ್ಚುವಲ್ ಸಮಾರಂಭದ ಮೂಲಕ ಪ್ರಶಸ್ತಿ ಪ್ರದಾನ. 10 ಲಕ್ಷಕ್ಕಿಂತ ಕಡಿಮೆ ಜನಸಂಖ್ಯೆಯ ನಗರಗಳ ಪೈಕಿ ಮೈಸೂರು ಪ್ರಥಮ ಆಗುತ್ತೆ ಮತ್ತು ಸ್ವಯಂ ಸುಸ್ಥಿರತೆಯಲ್ಲಿ ಬೆಂಗಳೂರು ಪಾಲಿಕೆಗೂ ಗೌರವ ದಕ್ಕಿದೆ. ವಿವಿಧ ವಿಭಾಗಗಳಲ್ಲಿ ರಾಜ್ಯದ ಹಲವು ಸಣ್ಣ ಪುಟ್ಟ ನಗರಗಳಿಗೂ ಸಹಿತ ಪಟ್ಟಣಗಳಿಗೂ ಸಹಿತ ಪ್ರಶಸ್ತಿಯ ಗರಿ ಬಂದಿದೆ ಅಂತಕ್ಕಂಥದ್ದು. ಓಕೆ, ಇಲ್ಲಿ ನೋಡಿ, ಜಗತ್ತಿನ ಅತಿದೊಡ್ಡ ಸ್ವಚ್ಛತಾ ಸಮೀಕ್ಷೆ ಇದು ಅಂತ ಹೇಳ್ತಾ ಇದೆ. ಸ್ವಚ್ಛ ಸರ್ವೇಕ್ಷಣೆಯು ಜಗತ್ತಿನ ಅತಿದೊಡ್ಡ ಸ್ವಚ್ಛತಾ ಸಮೀಕ್ಷೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿದೆ. 2016ರಲ್ಲಿ ಆರಂಭಗೊಂಡಾಗ ಮೊದಲು 37 ನಗರಗಳು ಮಾತ್ರ ಸಮೀಕ್ಷೆಗೆ ಒಳಪಡಿಸಲಾಗಿತ್ತು. ಇದರಲ್ಲಿ ಮೈಸೂರು ಮೊದಲನೇ ಸ್ಥಾನದಲ್ಲಿ ಬಂದಿತ್ತು. 2017ರಲ್ಲಿ 2ನೇ ನಗರಗಳ ಸಮೀಕ್ಷೆಯಲ್ಲಿ ನಗರಗಳ ಸಂಖ್ಯೆ ಹೆಚ್ಚಿತು ಮತ್ತು 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ಜನಸಂಖ್ಯೆ 434 ನಗರಗಳಿಗೆ ಅದು ಹಿಗ್ಗಿತ್ತು. ಅಂದರೆ 37ರಿಂದ 434 ಹೋಯಿತು 2017ರಲ್ಲಿ. 2018ರಲ್ಲಿ 4203 ನಗರಗಳನ್ನು ಸಮೀಕ್ಷೆಗೆ ಬಳಸ್ಕೊಂಡ್ರು. ನೋಡಿ, ಜಾಸ್ತಿ ಆಗ್ತಾನೆ ಹೋಯಿತು ಮತ್ತು ಇದು ಕಳೆದ ವರ್ಷಕ್ಕೆ ಹೋಲಿಸಿದರೆ 10 ಪಟ್ಟು ಜಾಸ್ತಿ ಆಗಿತ್ತು. ಓಕೆ, ಇನ್ನು 4ನೇ ವರ್ಷದಲ್ಲಿ 4237 ಪಟ್ಟಣ ಮತ್ತು ನಗರಗಳನ್ನು ಸೇರಿಸ್ಕೊಂಡಿದ್ರು.
2016ರಲ್ಲಿ ಮೈಸೂರಿಗೆ ಭಾರತದ ಸ್ವಚ್ಛ ನಗರಿ ಗರಿ ಬಂದಿತ್ತು. 2017, 18, 19, 20ರಲ್ಲಿ ಮಧ್ಯಪ್ರದೇಶದ ಇಂದೋರ್ ನಗರವು ಸತತವಾಗಿ ಮೊದಲನೇ ಸ್ಥಾನದಲ್ಲಿ ಬರ್ತಾ ಇದೆ. ಓಕೆ, ಇಲ್ಲಿ ನೋಡಿ ರಾಜ್ಯದ ನಗರ ಮತ್ತು ಪಟ್ಟಣಗಳ ಸ್ಥಾನ ಯಾವ ರೀತಿಯಾಗಿದೆ ಅಂತ ನೋಡೋದಾದರೆ, ಬೆಂಗಳೂರು ನಗರ 40 ಲಕ್ಷಕ್ಕಿಂತ ಹೆಚ್ಚು ಜನಸಂಖ್ಯೆ ವಿಭಾಗದಲ್ಲಿ ಸುಸ್ಥಿರ ಮಹಾನಗರ ಅಂತ ಬಂದಿದೆ. ಹುಣಸೂರು ದಕ್ಷಿಣ ವಲಯದಲ್ಲಿ 50,000ದಿಂದ 1 ಲಕ್ಷ ಜನಸಂಖ್ಯೆಯ ಪಟ್ಟಣಗಳಲ್ಲಿ ನಾಗರಿಕರ ಪ್ರತಿಕ್ರಿಯೆಯಲ್ಲಿ ಅತ್ಯುತ್ತಮ ನಗರ ಆಗಿದೆ. ಇನ್ನು ರಾಮನಗರ, KR ನಗರ, ಕಡೂರು, HD ಕೋಟೆ, ಹೊಳಲ್ಕೆರೆ, ಪಿರಿಯಾಪಟ್ಟಣ, ಜಾಲಿಪಟ್ಟಣ ಅಂತ ಬೇರೆ ಬೇರೆ ಒಂದು ಪ್ರಶಸ್ತಿಗಳು ಬಂದಿದ್ದಾವೆ. ಒಂದು ಬೇರೆ ಬೇರೆ ಕ್ರೈಟೀರಿಯಾ ಇರುತ್ತೆ, ಅಂದರೆ ಇಷ್ಟಿಷ್ಟು ಜನಸಂಖ್ಯೆ ಇದ್ದರೆ ಅದರಲ್ಲೂ ದಕ್ಷಿಣ ವಲಯ, ಉತ್ತರ ವಲಯ ಅಂತ ಹೀಗೆ ಬೇರೆ ಬೇರೆ ರೀಜನ್ಗಳನ್ನ, ಜೋನ್ಗಳನ್ನ ಮಾಡಿದ್ದಾರೆ. ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಅಂದರೆ, ಇಲ್ಲಿ ನೋಡಿ ಸ್ಟೇಟ್ ವೈಸ್ ಕ್ಲೀನ್ಲಿನೆಸ್ ಬಂದಾಗ ಛತ್ತೀಸ್ಗಢ 100 ULBs ಅಂದರೆ ಅರ್ಬನ್ ಲೋಕಲ್ ಬಾಡೀಸ್ 100ಕ್ಕಿಂತ ಜಾಸ್ತಿ ಇರ್ತಕ್ಕಂಥ ರಾಜ್ಯಗಳನ್ನು ತೆಗೆದುಕೊಂಡಾಗ ಛತ್ತೀಸ್ಗಢ ಮೊದಲನೇ ಸ್ಥಾನದಲ್ಲಿದೆ. ಇನ್ನು 100ಕ್ಕಿಂತ ಕೆಳಗಿರ್ತಕ್ಕಂಥ ರಾಜ್ಯಗಳನ್ನು ಬೇರೆ ಕ್ರೈಟೀರಿಯಾದಲ್ಲಿ ಮಾಡಿದಾಗ ಜಾರ್ಖಂಡ್ ಮೊದಲನೇ ಸ್ಥಾನದಲ್ಲಿದೆ. ಓಕೆ, ಸೊ ಇಷ್ಟು ತಿಳ್ಕೊಂಡ ನಂತರ ಈಗ ಆಗಸ್ಟ್ 2020 ಪಾರ್ಟ್ 3 ಪ್ರಮುಖ 20 ಘಟನೆಗಳನ್ನು ನಾವು ಡಿಸ್ಕಸ್ ಮಾಡಿದಂಗೆ ಆಯಿತು. ಸೊ ಹೀಗೆ ಮತ್ತೆ ವೀಕ್ 4 ಆದಷ್ಟು ಬೇಗನೆ ತಂದು ಕೊಡ್ತೀನಿ. ಆಗ ನಮಗೆ ಕಂಪ್ಲೀಟಾಗಿ ಆಗಸ್ಟ್ 2020ರಲ್ಲಿ ಏನೇನೋ ನಾವು ತಿಳ್ಕೊಬೇಕಾಗುತ್ತೆ ಕರೆಂಟ್ ಇವೆಂಟ್ಸ್, ಅವೆಲ್ಲನೂ ಕಂಪ್ಲೀಟ್ ಮಾಡ್ದಂಗೆ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ಈ ಒಂದು ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿರ್ತಕ್ಕಂಥ ಎಲ್ರಿಗೂ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.